ನಾವು ದೇವರನ್ನು ಕೊಂಡಾಡುವ ಜನರಾಗಿರಬೇಕೆಂಬುದಾಗಿ ನಾನು ಮಾತನಾಡಿದೆ. ನಾವು ಕೊಂಡಾಡುತ್ತಾ ಇರಬೇಕು, ಯಾವಾಗಲೂ ದೇವರನ್ನು ಕೊಂಡಾಡುತ್ತಿರಬೇಕು. ಅದಕ್ಕೆ ಪೌಲನು ಹೇಳುತ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಎಡೆಬಿಡದೆ. ನಾವು ಒಂದು ಕಡೆ ಥೆಸಲೋನಿಕದಲ್ಲಿ ಹೇಳ್ತಾನೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಡೆಬಿಡದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮೆಲ್ಲ ವಿಜ್ಞಾಪನೆಗಳನ್ನು ಆತ ಮುಂದೆ ಹೇಳಿರಿ ಎಂಬುದಾಗಿ ಥೆಸಲೋನಿಕದಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತು ನಾವು ವಿಶ್ವಾಸಿಗಳಾಗಿದ್ದೇವೆ. ಇವತ್ತು ಓದಿದಂಥ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಓದಿದಂಥ ವಿಷಯ ಏನಂತ ಹೇಳಿದರೆ, ಯೇಸು ಸ್ವಾಮಿ ಅರಸನಂತೆ ಯೆರೂಸಲೇಮಿನ ಪ್ರವೇಶಿಸಿದ. ಇವತ್ತು ಪಾಮ್ ಸಂಡೇ ಎಂಬುದಾಗಿ ಪ್ರಪಂಚಾದ್ಯಂತ ಪಾಮ್ ಸಂಡೇ ಎಂಬುದಾಗಿ ಕರೆದು ಇವತ್ತು ಕರ್ತನ ಯೇಸು ಸ್ವಾಮಿ ಕತ್ತೆಯ ಮೇಲೆ ಅರಸನಂತೆ ಯೆರೂಸಲೇಮಿನ ಪ್ರವೇಶಿಸಿದ ಸಂಗತಿಯನ್ನು ನೆನಪಿಗೆ ತಂದುಕೊಂಡು ಇವತ್ತು ಎಲ್ಲ ಕಡೆಗೆ ಪ್ರಸಂಗಗಳನ್ನು ಮಾಡುತ್ತಾರೆ. ಪ್ರಸಂಗಗಳನ್ನು ಹಲ್ಲೆಲೂಯಾ ಇವತ್ತು ಕೇಳುವಂಥ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಹೋಗಿರುತ್ತಾರೆ. ಹಾಗಾಗಿ ಇವತ್ತು ನಾನು ಸಹ ಅದೇ ಅಧ್ಯಾಯವನ್ನು ತೆಗೆದುಕೊಂಡಿದ್ದೇನೆ. ಆದರೆ ಅದೇ ಅಧ್ಯಾಯದ ಮಾರನೇ ದಿನ ನಡೆದಂಥ ಸಂಗತಿಯ ಬಗ್ಗೆ ಮಾತನಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶಿಸ್ತಾನೆ ಇವತ್ತು. ಆದರೆ ಅದರ ನೆಕ್ಸ್ಟ್ ಡೇ ಆತನು ಕೆಲವು ವಿಶೇಷವಾದ ಸಂಗತಿಗಳನ್ನು ಆತನು ಮಾಡುತ್ತಾನೆ. ಆ ವಿಷಯದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗ್ತೇನೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನದಿಂದ ನಾವು ಓದುವಾಗ ಇಲ್ಲಿ ನಾವು ಓದುತ್ತೇವೆ, ಮರುದಿನ ಅವರು ಬೆಥಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. ಹಲ್ಲೆಲೂಯಾ. ಇಲ್ಲಿ ಓದಿದಂಥ ಒಂದು ಪ್ಯಾಸೇಜ್ ಅಲ್ಲಿ ಬೆಥಾನ್ಯಕ್ಕೆ, ಅವರು ಬೆಥಾನ್ಯವನ್ನು ಬಿಟ್ಟು ಯಾವ ಕಡೆ ಹೋಗ್ತಾ ಇದ್ದಾರೆ? ಅವರು ಮುಂದೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಬೆಳೆಸಿರುವಾಗ ಯೇಸು ಸ್ವಾಮಿಗೆ ಏನಾಗ್ತದೆ? ಹಸಿದಾಗ್ತದೆ. ಯೆರೂಸಲೇಮ್ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ನೆಕ್ಸ್ಟ್ ಬೆಥಾನ್ಯ, ಆ ಬೆಥಾನ್ಯವನ್ನು ಬಿಟ್ಟು ಮುಂದೆ ಹೊರತಿರುವಾಗ ಏನಾಗಿದೆ? ಯೇಸು ಸ್ವಾಮಿಗೆ ಬಹಳ ಹೊಟ್ಟೆ ಹಸಿವಾಗಿದೆ. ಹೊಟ್ಟೆ ಹಸಿದಂತಹ ಸಮಯದಲ್ಲಿ ಒಂದು ಅಂಜೂರದ ಮರವನ್ನು ಯೇಸು ಸ್ವಾಮಿ ನೋಡ್ತಾನೆ, ದೂರದಿಂದ ನೋಡ್ತಾನೆ. ಬಹಳ ಹಸಿರಾಗಿ ಕಾಣ್ತದೆ. ಇವತ್ತು ನಾವು ನೋಡುವಂಥ ಆಲದ ಮರ ಇದೆಲ್ಲ ಅದೇ ಜಾತಿಗೆ ಸೇರಿದು, ಎಲ್ಲ ಅದೇ ಜಾತಿಗೆ ಸೇರಿದಂಥ ಆ ಮರ. ಆ ಜಾತಿಯ ಹಲವು ಬೇರೆ ಬೇರೆ ರೀತಿಯ ತಳಿಗಳಿದೆ. ಅದರಲ್ಲಿ ಒಂದು ನಾವು ನೋಡುತ್ತಿರುವಂಥ ಆಲದ ಮರ, ನಮ್ಮ ಚರ್ಚಿನ ಹೊರಗಡೆ ಒಂದು ಅಜ್ಜರ್ಕಾಡ್ ಪಾರ್ಕಿನಲ್ಲಿ ಒಂದು ಮರ ಇದೆ. ಈ ಅಂಜೂರ ಮರ ನಾವು ಏನಂತ ನೋಡ್ತೇವೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ದೂರದಿಂದ ನೋಡ್ತಾನೆ. ಅದು ಹೇಗೆ ಕಾಣ್ತಾ ಇದೆ? ಹಚ್ಚ ಹಸಿರಾಗಿ ಕಾಣ್ತದೆ. ಹಚ್ಚ ಹಸಿರಾಗಿ ಸುಂದರವಾಗಿ ಕಾಣ್ತಾ ಉಂಟು. ಆದರೆ ಅದರ ಹತ್ತಿರಕ್ಕೆ ಬಂದಾಗ ಯೇಸು ಸ್ವಾಮಿಗೆ ಏನು ಕಾಣ್ತಾ ಇಲ್ಲ? ಅದರಲ್ಲಿ ಫ್ರೂಟ್ಸ್ ಇಲ್ಲ, ಏನಿಲ್ಲ, ಹಣ್ಣುಗಳು ಇಲ್ಲದನ್ನು ಆತನು ನೋಡುತ್ತಾನೆ. ಇದು ಯಾವಾಗ ನಡೆದು? ಏನು ನಾವಿವತ್ತು ಪಾಮ್ ಸಂಡೇ ಆಚರಿಸ್ತಾ ಇದ್ದೇವೋ ಅದರ ನೆಕ್ಸ್ಟ್ ಡೇ ಆದಂಥ ಘಟನೆ, ನಾಳೆ ಎಂಬುದಾಗಿ ಹೇಳಿದರೆ ತಪ್ಪಾಗುವುದಿಲ್ಲ. ಆ ಸಮಯದಲ್ಲಿ ನಡೆದಂಥ ಘಟನೆ. ಯೇಸು ಸ್ವಾಮಿ ಮುಂದಿನ ಪ್ರಯಾಣವನ್ನು ಬೆಳೆಸ್ಕೊಂಡು ಹೋಗುವಂಥ ಸಮಯದಲ್ಲಿ ಆ ಮರವನ್ನು ನೋಡುತ್ತಾನೆ. ಆ ಮರಣದಲ್ಲಿ ಏನಿಲ್ಲ? ಹಣ್ಣುಗಳಿಲ್ಲ. ಇವತ್ತು ನಾನು ಈ ಪ್ಯಾಸೇಜ್ ಅನ್ನು ಓದುತ್ತಿರುವಾಗ ನಾನು ಏನು ಮಾತನಾಡಬೇಕೆಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ದೇವರು ಪ್ರೇರೇಪಣೆ ಕೊಟ್ಟ ಟಾಪಿಕ್ ನಮ್ಮಲ್ಲಿ ಫಲ ಕಾಣಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮಲ್ಲಿ ಏನು ಕಾಣಬೇಕು? ಫಲ ಕಾಣಬೇಕು. ಯೇಸು ಸ್ವಾಮಿ ಆ ಗಿಡಕ್ಕೆ ಶಾಪ ಕೊಡುತ್ತಾನೆ. ಅದು ಒಂದು ಫಲ ಕೊಡದಂತ ಸೀಸನ್. ಯಾವುದು? ಆ ಮರಕ್ಕೆ ಫಲ ಕೊಡುವಂತ ಸೀಸನ್ ಅಲ್ಲ, ಫಲಕ್ಕೂ ಸಿಗುವಂತ ಸೀಸನ್ ಅಲ್ಲ. ನಮಗೆ ಗೊತ್ತಿದೆ, ಒಂದು ಮಾವಿನ ಹಣ್ಣಿನ ಗಿಡ ಆದರೆ ಮಾವಿನ ಸೀಸನ್ ಅಲ್ಲಿ ಅದೇನು ಕೊಡ್ತದೆ? ಹಣ್ಣನ್ನು ಬಿಡುತ್ತದೆ. ಹಾಗೆ ಬೇರೆ ಬೇರೆ ಚಿಕ್ಕ ಗಿಡ ಆಗಿರ್ಬೋದು, ನೀವು ಯಾವುದೇ ಗಿಡ ತೆಗೆದುಕೊಳ್ಳಿ, ಅದಕ್ಕೊಂದು ಸೀಸನ್ ಇದೆ. ಆ ಸೀಸನ್ ಅಲ್ಲಿ ಏನಾಗ್ತದೆ? ಫಲ ಕೊಡುತ್ತದೆ. ಆದರೆ ಯೇಸು ಸ್ವಾಮಿ ಒಂದು ವಿಚಿತ್ರವಾದ ಯೋಚನೆ. ಆತನು ಬಯಸಿದ್ದೇನು? ಆ ಮರವು ವರ್ಷ ಪೂರ್ತಿ ಫಲವನ್ನು ಕೊಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆತನ ಹತ್ತಿರ ಬಂದಾಗ ಆ ಮರವನ್ನು ನೋಡುತ್ತಾನೆ. ಬಹಳ ಹೊಟ್ಟೆ ಹಸ್ತಿದೆ, ಅದ್ರ ಹಣ್ಣು ಏನಾದರೂ ತಕೊಂಡು ತಿನ್ನುವ ಎಂಬುದಾಗಿ ಆತನು ಯೋಚನೆ ಮಾಡುವಾಗ ಆತನು ಏನು ಕಾಣಲಿಲ್ಲ? ಹಣ್ಣು ಕಾಣಲಿಲ್ಲ. ಬಹಳ ಬೇಜಾರುಗೊಳ್ಳುತ್ತಾನೆ, ಸಿಟ್ಟುಗೊಳ್ಳುತ್ತಾನೆ. ಆ ಹಣ್ಣಿಗೆ ಹೇಳ್ತಾನೆ, ಈ ಬರೀ ಎಲೆಗಳನ್ನು ಹೊರತು ಮತ್ತೇನು ಕಾಣುತ್ತಾ ಇಲ್ಲ, ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದಿಗೂ
ತಿನ್ನದ ಹಾಗೆ ಆಗಲಿ ಎಂದು ಹೇಳ್ತಾನೆ. ಹಾಲಲು ಇನ್ನು ಮೇಲೆ ಏನು ಅದರ ಅರ್ಥ? ಒಂದು ರೀತಿಯಲ್ಲಿ ಅದಕ್ಕೆ ಏನು ಕೊಡ್ತಾ ಇದ್ದಾನೆ? ಶಾಪವನ್ನು ಕೊಡ್ತಾ ಇದ್ದಾನೆ. ಇನ್ನು ಮುಂದೆ ಆ ಮರದಿಂದ ನೀನು ಯಾವ ಹಣ್ಣನ್ನು ಯಾವ ಮನುಷ್ಯರು ಇನ್ನು ಮುಂದೆ ತಿನ್ನಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ಹಾಲೆಲೂಯ. ಇವತ್ತು ನಾವು ಪ್ರಿಯ ದೇವಜನರ ವಿಶ್ವಾಸಿಗಳಾಗಿದ್ದೇವೆ. ದೇವರು ಆ ಮರವನ್ನು ನಾವು ಎಂಬುದಾಗಿ ತಿಳಿದುಕೊಳ್ಳುವುದಾದರೆ, ಇವತ್ತು ದೇವರು ನಮ್ಮನ್ನು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ನಾವಿವತ್ತು ಸುಂದರವಾಗಿ ಎಲ್ಲ ನಮಗೆ ಬೇಕಾದಂಥ, ಕುಟುಂಬಗಳಿಗೆ ಬೇಕಾದಂಥ ಎಲ್ಲ ವಸ್ತುಗಳಾಗಿರ್ಬೋದು, ವಾಹನಗಳ ಸೌಕರ್ಯವಾಗಿರ್ಬೋದು, ಇರಲು ಮನೆ ಆಗಿರ್ಬೋದು, ಎಲ್ಲವನ್ನು ದೇವರು ನಮಗೆ ಹಚ್ಚ ಹಸಿರಾಗಿ ಕಾಣುವ ಹಾಗೆ ದೇವರು ನಮಗೆ ಕೊಟ್ಟಿದ್ದಾನೆ. ಇವತ್ತು ನಾವು ಗ್ರೀನ್ ಲೈಫ್ ಅನ್ನು ನಾವು ಜೀವಿಸ್ತಾ ಇದ್ದೇವೆ. ಹೇಗೆ ಯೇಸು ಸ್ವಾಮಿ ಆ ಮರವನ್ನು ನೋಡುವಾಗ ಎಲ್ಲ ಹಸಿರಾಗಿ ಕಾಣುತ್ತಾ ಇತ್ತು, ಎಲೆಗಳೆಲ್ಲ ಹಸಿರಾಗಿದೆ, ದೊಡ್ಡ ಮರವಾಗಿದೆ, ಆದರೆ ಏನು ಕಾಣ್ತಾ ಇಲ್ಲ? ಫಲ ಕಾಣ್ತಾ ಇಲ್ಲ. ಇವತ್ತು ಆ ಮರವೇ ನಾವೆಂಬುದಾಗಿ ತಿಳಿದುಕೊಳ್ಳೋದಾದರೆ, ದೇವರು ಒಂದು ವೇಳೆ ನಮ್ಮ ಮುಂದೆ ನಿಂತುಕೊಂಡು ಏನಾದರೂ ಅದರಿಂದ ಫಲವನ್ನು ಎಕ್ಸ್ಪೆಕ್ಟ್ ಮಾಡೋದಾದರೆ ನಾವು ಯಾರು ಕೈಗಳನ್ನು ಎತ್ತುವುದು ಬೇಡ. ಎಷ್ಟು ಜನ ನನ್ನಿಂದ ಫಲವು ಆಗುತ್ತಾ ಇದೆ, ನಾನು ಫಲವನ್ನು ಪ್ರೊಡ್ಯೂಸ್ ಮಾಡುತ್ತಾ ಇದ್ದೇನೆ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ನಾವು ಬರೀ ನಮ್ಮ ವೈಯಕ್ತಿಕ ಜೀವನವನ್ನು, ಸ್ವಾರ್ಥವನ್ನೇ ನಾವು ನೋಡಿಕೊಂಡು ನಾವು ಜೀವಿಸುತ್ತಿರುವುದಾದರೆ ನಾವೇನು ಮಾಡಲಿಕ್ಕಾಗುವುದಿಲ್ಲ, ಫಲವನ್ನು ಕೊಡಲಿಕ್ಕಾಗುವುದಿಲ್ಲ. ಯೇಸು ಸ್ವಾಮಿ ಇಲ್ಲಿ ಬಹಳವಾಗಿ ಆತನು ನೋಯ್ತಾನೆ. ಹೊಟ್ಟೆ ಒಂದು ಕಡೆ ಹಸಿಯುತ್ತಾ ಇದೆ. ಅದು ಆ ಗಿಡದಿಂದ, ತಾನು ಸೃಷ್ಟಿಸಿದ ಗಿಡದಿಂದ ಒಂದು ಫಲವೂ ಸಿಗುತ್ತಾ ಇಲ್ಲ ಎಂಬುದಾಗಿ ಆತನು ಬೇಜಾರು ಮಾಡಿಕೊಳ್ಳುತ್ತಾನೆ. ಇವತ್ತು ನಾವೆಲ್ಲರೂ ಆತನ ಸೃಷ್ಟಿಗಳು. ಇವತ್ತು ನಮ್ಮಿಂದಲೂ ಸಹ ದೇವರು ಅದನ್ನೇ ಬಯಸ್ತಾ ಇದ್ದಾನೆ. ನಾವು ಹೋಗಿ ನಾವೇನ್ ಮಾಡಬೇಕು? ಫಲವನ್ನು ಕೊಡಬೇಕೆಂಬುದಾಗಿ, ಫಲವನ್ನು ಕೊಡಬೇಕೆಂಬುದಾಗಿ. ನಾವು ಚರ್ಚಿಗೆ ಬರುತ್ತೇವೆ, ಸಮಯಕ್ಕೆ ಸರಿಯಾಗಿ ನಾವು ಚರ್ಚಿಗೆ ಬರುವುದಿಲ್ಲ. ನಾವು ಎಲ್ಲವನ್ನು ಹೇಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಏನೋ ಒಂದು ಮಾಡಬೇಕಲ್ಲ ಎಂಬುದಾದಂಥ ಒಂದು ರೀತಿಯಲ್ಲಿ ನಾವು ಮಾಡುತ್ತಾ ಇದ್ದೇವೆ. ಪ್ರಿಯರೇ, ಇವತ್ತಿಂದ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ನಾನು ಮಾಡಬೇಕೆಂಬುದಾಗಿ ಮಾಡೋದಲ್ಲ, ನನ್ನ ದೇವರಿಗೆ ಮೆಚ್ಚಿಸಬೇಕೆಂಬುದಾಗಿ ಮಾಡಬೇಕು. ಹಾಲೆಲೂಯಾ. ನಾವು ಏನು ಮಾಡಿದರೂ ನಾವು ದೇವರನ್ನು ಮೆಚ್ಚಿಸಬೇಕು, ನನ್ನ ಕ್ರಿಸ್ತನನ್ನು ಮೆಚ್ಚಿಸಬೇಕು. ಆತನು ನನಗೋಸ್ಕರ ತ್ಯಾಗಿ ಆದನು, ಆತನು ನನಗೋಸ್ಕರ ಭೂಮಿಗೆ ಬಂದನು, ಆತನು ನನಗೋಸ್ಕರ ಎಲ್ಲ ಪಟ್ಟ ಶ್ರಮೆಯನ್ನು ಅನುಭವಿಸಿದನು ಎಂಬುದಾದಂಥ ಅಜ್ಞಾನದೊಂದಿಗೆ ನಾವು ಇವತ್ತೇನು ಮಾಡಬೇಕು? ಫಲವನ್ನು ಕೊಡುವರಾಗಬೇಕೆಂಬ ನಿರ್ಧಾರವನ್ನು ನಾವು ಮಾಡಬೇಕು. ಪ್ರಿಯರೇ, ಹಾಲೆಲೂಯಾ. ಇಲ್ಲಿ ನಾವು ನೋಡುತ್ತೇವೆ, ಈ ಮಾತುಗಳು ಹಿಂದೆ ಯೇಸು ಸ್ವಾಮಿ ಕತ್ತೆಯ ಬಗ್ಗೆ ಮಾತನಾಡುತ್ತಾನೆ. ಒಂದು ಕಡೆ ಕತ್ತೆ ಇದೆ. ಆ ಕತ್ತೆಯನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡಬೇಕು? ನೀವು ಕತ್ತೆಯನ್ನು ಬಿಚ್ಚಿಕೊಂಡು ಬರಬೇಕೆಂಬುದಾಗಿ ತನ್ನ ಶಿಷ್ಯರಿಗೆ ಹೇಳ್ತಾನೆ. ತನ್ನ ಶಿಷ್ಯರಿಗೆ ಹೇಳಿದಂತ ಯೇಸು ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಆತನಿಗೊಂದು ಯೋಜನೆ ಇದೆ. ಆತನು ಏನಂತೇಳಿ ಆ ಕತ್ತೆಯನ್ನು ತರಿಸಿ ಆ ಕತ್ತೆ ಮೇಲೆ ಕುಳಿತುಕೊಂಡು ಆತನು ಯೆರೂಸಲೇಮಿಗೆ ಮೆರವಣಿಗೆ, ಅಂದ್ರೆ ಯೆರೂಸಲೇಮಿಗೆ ಹೋಗಬೇಕೆಂಬುದಾದಂಥ ಒಂದು ಬಯಕೆ. ಯೇಸು ಸ್ವಾಮಿ ಈ ರೀತಿಯಾಗಿ ಮಾಡುವಾಗ ನಾವು ಜಕರಿಯ ಪ್ರವಾದನೆ ಗ್ರಂಥದ 9ನೇ ಅಧ್ಯಾಯ 9ನೇ ವಚನದಲ್ಲಿ, ಹಾಲೆಲೂಯಾ, 4ರಿಂದ 5ನೇ ಕ್ರಿಸ್ತ ಪೂರ್ವ ಶತಮಾನದಲ್ಲಿ ಬರೆಯಲ್ಪಟ್ಟಂತ ಜಕರಿಯನ್ನು ಬರೆಯಲ್ಪಟ್ಟ ಪ್ರವಾದನೆ ಏನಾಗ್ತದೆ? ನೆರವೇರುತ್ತದೆ. ಯೇಸು ಸ್ವಾಮಿ ಈ ಅಧ್ಯಾಯದಲ್ಲಿ, ಹಾಲೆಲೂಯಾ, 500 ವರ್ಷಗಳ ಹಿಂದಿನ ಒಂದು ಪ್ರವಾದನೆ ಏನಾಗ್ತದೆ? ನೆರವೇರುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ, ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಎಂಬುದಾಗಿ. ಹಾಲೆಲೂಯಾ. ಈ ಮಾತುಗಳನ್ನು ಯೇಸು ಸ್ವಾಮಿ ಯಾವಾಗ ನೆರವೇರ್ತದೆ? ಆ ಪ್ರವಾದನೆ ಹೇಳಿದ 400-500 ವರ್ಷಗಳ ನಂತರ ಅದು ನೆರವೇರುವುದನ್ನು ನಾವು ನೋಡುತ್ತೇವೆ ಈ ಅಧ್ಯಾಯದಲ್ಲಿ. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಆ ಪಟ್ಟಣಕ್ಕೆ ಪ್ರವೇಶಿಸುವಂತ ಆ ಸಮಯದಲ್ಲಿ ಒಂದು ಜನರ ಗುಂಪಿತ್ತು ಅವನನ್ನು ಸ್ವಾಗತ ಮಾಡೋದಕ್ಕೋಸ್ಕರ. ಆತನು ಸ್ವಾಗತ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಸಮೂಹವಿತ್ತು. ಇವತ್ತು ನಾನು ಮತ್ತು ನೀವುಗಳು ಅದೇ ರೀತಿಯ ಜನರೆಂಬುದಾಗಿ ನಾವು ನೆನೆಸಿಕೊಳ್ಳುವುದಾದರೆ, ಹಾಲೆಲೂಯಾ, ನಾವು ಇವತ್ತು ಎಷ್ಟು ಉತ್ಸಾಹದೊಂದಿಗೆ ಆತನನ್ನು ಸ್ವಾಗತ ಮಾಡ್ತಾ ಇದ್ದೇವೆ ಇವತ್ತು.
ಹಾಲೆಲೂಯ. ಎಷ್ಟು ಸಂತೋಷದೊಂದಿಗೆ ಆತನನ್ನು ಸ್ವಾಗತ ಮಾಡಬಹುದು. ಪ್ರಿಯ ದೇವಜನರೇ, ಇವತ್ತು ನಮ್ಮ ಕ್ರೈಸ್ತೀಯ ಜೀವಿತ, ನಮ್ಮ ಕ್ರಿಸ್ತನ ಜೀವಿತ, ನಾವು ಹಾಲೆಲೂಯ ಕ್ರಿಸ್ತನನ್ನು ಸ್ವಾಗತ ಮಾಡುವಂಥದ್ದು, ನಾವು ಕ್ರಿಸ್ತನಿಗೆ ವಿಧೇಯರಾಗಿ ನಡೆದುಕೊಳ್ಳುವಂಥದ್ದು, ಕ್ರಿಸ್ತನಿಗೆ ಪ್ರಿಯರಾಗಿ ನಡೆದುಕೊಳ್ಳುವಂಥದ್ದು, ಇದು ದೇವರು ನಮ್ಮಿಂದ ಬಯಸುವಂಥದ್ದಾಗಿದೆ. ಇಲ್ಲಿ ನಾವು ನೋಡುತ್ತೇವೆ, ಒಂದು ಜನರ ಗುಂಪಿದೆ. ಅವರು ಯೇಸು ಸ್ವಾಮಿ ಬರುವಾಗ, ಯಾಕೆಂದರೆ ಅವರು ಯೇಸು ಸ್ವಾಮಿ ಅದ್ಭುತಗಳನ್ನು, ಯೇಸು ಸ್ವಾಮಿ ಮಾಡಿದಂಥ ಸೂಚಕ ಕಾರ್ಯಗಳನ್ನು, ಯೇಸು ಮಾಡಿದ ಎಲ್ಲ ಬೋಧನೆಗಳನ್ನು ಅವರೇನ್ ಮಾಡಿದರು? ಕಿವಿಯಾರೆ ಕೇಳಿದವರು, ಕಣ್ಣಾರೆ ನೋಡಿದವರು. ಇವರೇನ್ ಮಾಡ್ತಾರೆ? ಯೇಸು ಸ್ವಾಮಿ ಬರುವಾಗ, ಕತ್ತೆ ಮೇಲೆ ಬರುವಾಗ, ದೇವರು ಅನಾದಿ ಒಂದು 400-500 ವರ್ಷಗಳ ಹಿಂದೆ ಮಾಡಿದ ಪ್ರವಾದ ನೆರವೇರಿಸುವುದಕ್ಕೋಸ್ಕರ ಇಷ್ಟು ದೊಡ್ಡ ಜನರ ಗುಂಪನ್ನು ಏನ್ ಮಾಡಿದನು? ಸಿದ್ಧ ಮಾಡಿಟ್ಟಿದ್ದನು. ಸಿದ್ಧ ಮಾಡಿ ಯೇಸು ಸ್ವಾಮಿ ಕತ್ತೆ ಮೇಲೆ ಶಿಷ್ಯರನ್ನು ಕಳಿಸಿ ಕತ್ತೆಯನ್ನು ಅಲ್ಲಿ ತಂದಾಗ ಇವರೇನ್ ಮಾಡ್ತಾರೆ? ಪ್ರಿಪೇರ್ ಆಗಿ ನಿಂತಿರ್ತಾರೆ ಯೇಸುವನ್ನು ಏನ್ ಮಾಡ್ಲಿಕ್ಕೆ? ಸ್ವಾಗತ ಮಾಡ್ಲಿಕ್ಕೆ. ಇವತ್ತು ಪ್ರಿಯ ದೇವಜನರೇ, ಮುಂದೊಂದು ಯೇಸುವಿನ ಬರೋಣ ಬರಲಿಕ್ಕಿದೆ. ಆತನು ನಮ್ಮ ಭೂಮಿಯ ಮೇಲೆ ತಿರುಗಿ ಆತನು ಇಳಿಲಿಕ್ಕಿದ್ದಾನೆ, ಬರ್ಲಿಕ್ಕಿದ್ದಾನೆ. ಆತನು ಬರ್ಲಿಕ್ಕೋಸ್ಕರ, ಆ ಪ್ರವಾದನೆ ನೆರವೇರುವುದಕ್ಕೋಸ್ಕರ ಇವತ್ತು ನನ್ನನ್ನು ಮತ್ತು ನಿಮ್ಮನ್ನು ಆದುಕೊಂಡಿದ್ದಾನೆ. ಹಾಲೆಲೂಯ. ಇವತ್ತು ನಾವು ಆತನನ್ನು ಸ್ವಾಗತ ಮಾಡೋದಕ್ಕೋಸ್ಕರ, ಇವತ್ತು ನನ್ನನ್ನು ಮತ್ತು ನಿಮ್ಮನ್ನು ಆತನು ಆದುಕೊಂಡಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ನಾವು ಆತನ ಬರೋಣಕ್ಕೆ, ಆತನನ್ನು ಬರುವಾಗ ನಾವು ಇವತ್ತು ಸಿದ್ಧರಾಗದೆ ಹೋದರೆ, ನಾವು ಅವಾಗ ಗರಿಗಳನ್ನು ಹಿಡಿದುಕೊಂಡು ಅವರು ಏನ್ ಮಾಡಿದರು? ಓ ಹಾಲೆಲೂಯ, ಯೇಸುವನ್ನು ಸ್ವಾಗತ ಮಾಡಿದರು. ಯೇಸುವನ್ನು ಸ್ವಾಗತ ಮಾಡಿದರು. ತಮ್ಮ ಬಟ್ಟೆಗಳನ್ನು ನೆಲಕ್ಕೆ ಹಾಸುತ್ತಾ, ಹೇಗೆ ನಾವು ಇವತ್ತು ಕಾರ್ಪೆಟ್ ಹಾಕಿದೆವೋ ಅದೇ ರೀತಿ ಯೇಸು ಸ್ವಾಮಿ ಬರುವಾಗ ಇವತ್ತಿನ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ರೆಡ್ ಕಾರ್ಪೆಟ್ ಅನ್ನು ಹಾಕಿ ಅವರನ್ನು ವೆಲ್ಕಮ್ ಮಾಡುತ್ತಾರೆ. ಆದರೆ ಆಗಿನ ಕಾಲದಲ್ಲಿ ಅದೆಲ್ಲ ಇಲ್ಲದಿದ್ದರೂ ಸಹ ಅಲ್ಲಿ ಯೇಸುವನ್ನು ನಂಬಿ ಆತನು ಹಿಂಬಾಲಿಸುತ್ತಿದ್ದಂಥ ಜನರು ಅವರಲ್ಲಿದ್ದಂಥ ಎಲ್ಲ ಬಟ್ಟೆಗಳನ್ನು ಅವರು ನೆಲದ ಮೇಲೆ ಹಾಸಿ ಯೇಸು ಸ್ವಾಮಿಯನ್ನು ಸ್ವಾಗತ ಮಾಡುತ್ತಾರೆ. ಇವತ್ತು ಹಾಲೆಲೂಯ, ಆ ಬಟ್ಟೆಗಳು, ಆ ಗರಿಗಳನ್ನು ನಾವು ಆತ್ಮಿಕವಾಗಿ ನಾವು ನೋಡೋದಾದರೆ, ಇವತ್ತು ದೇವರು ನಮ್ಮಿಂದ ಬಯಸುವಂಥದ್ದು ನಮ್ಮ ಒಂದೊಂದು ಸೇವೆಯ ಕಾರ್ಯಗಳು ಆತನಿಗೆ ಏನ್ ಮಾಡುವಂಥದ್ದಾಗಿದೆ? ನಾವು ಬಟ್ಟೆ ಹಾಸಿದ ಹಾಗೆ, ಆತನು ಬರುವಂಥದಕ್ಕೋಸ್ಕರ ನಾವು ಬಟ್ಟೆಯನ್ನು ಹಾಸುವಂಥದ್ದಾಗಿದೆ. ಹಾಲೆಲೂಯ. ರೆಡ್ ಕಾರ್ಪೆಟ್ ಅನ್ನು ರೆಡಿ ಮಾಡುವಂಥ ರೀತಿಯಲ್ಲಿ ನಮ್ಮ ಸೇವೆಯ ಕಾರ್ಯಗಳು ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಹಾಲೆಲೂಯ. ಇವತ್ತು ಪ್ರಿಯ ದೇವಜನರೇ, ನಾವು ರೆಡ್ ಕಾರ್ಪೆಟ್ ಹಾಕಿ ಆತನ ಸ್ವಾಗತ ಮಾಡುವಷ್ಟು ನಾವು ಹಾಲೆಲೂಯ ಆತನನ್ನು ಅರಿತುಕೊಂಡಿದ್ದೇವಾ? ನಮಗೆ ಒಂದು ಪ್ರಶ್ನೆ ನಮ್ಮ ಮುಂದೆ ಪ್ರಿಯರೇ. ಹಾಲೆಲೂಯ. ಮತ್ತೆ ಯೇಸು ಸ್ವಾಮಿ ಅದನ್ನು ಕಳಿಸ್ತಾನೆ ಶಿಷ್ಯರ ಬಳಿಯಲ್ಲಿ. ಇವತ್ತು ಆ ಕತ್ತೆ, ಹಾಲೆಲೂಯ, ಯೇಸು ಸ್ವಾಮಿ ಕುಳಿತುಕೊಂಡು ಬಂದಂತ ಕತ್ತೆ ಇವತ್ತು ನಾವುಗಳಾಗಬೇಕು. ಹಾಲೆಲೂಯ. ಆ ಯೇಸು ಸ್ವಾಮಿ ಕುಳಿತು ಬಂದಂತ ಆ ಕತ್ತೆಯ ರೀತಿಯಲ್ಲಿ ನಾವಾಗಬೇಕು. ಪ್ರಿಯ ದೇವಜನರೇ, ಕತ್ತೆಯು ಒಂದು ತಿರಸ್ಕರಿಸಲ್ಪಟ್ಟ ಒಂದು ಪ್ರಾಣಿ. ನಮಗೆಲ್ಲರಿಗೂ ಗೊತ್ತಿದೆ, ಕತ್ತೆ ಎಂಬುದಾಗಿ ಬೈಯುವುದನ್ನು ನಾವು ನೋಡುತ್ತೇವೆ. ಹಾಲೆಲೂಯ. ಕತ್ತೆ ಇವತ್ತಿನವರೆಗೆ ಹಾಲೆಲೂಯ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬುದಾಗಿ ಯೋಚಿಸಲ್ಪಟ್ಟ ಒಂದು ಪ್ರಾಣಿ. ಹಾಲೆಲೂಯ. ಇವತ್ತಿನವರೆಗೆ ಯಾರು ಸಹ ಕತ್ತೆಯಿಂದ ಏನಾದರೂ ಪ್ರಯೋಜನವಿದೆ ಎಂಬುದಾಗಿ ಯೋಚಿಸುವುದಿಲ್ಲ. ಯಾರಿಗೂ ಬೇಡವಾದ ಪ್ರಾಣಿ. ಹಾಲೆಲೂಯ. ಆದರೆ ಯೇಸು ಸ್ವಾಮಿ ಕುಳಿತ ನಂತರ ಆ ಕತ್ತೆ ಹಾಲೆಲೂಯ ಒಂದು ದೇವರ ಹಾಲೆಲೂಯ ವಿಶೇಷವಾದಂಥ ಹಾಲೆಲೂಯ ಒಂದು ಮೆರವಣಿಗೆ, ಒಂದು ಸಾಧನವಾಗಿ ದೇವರು ಉಪಯೋಗಿಸಿಕೊಂಡನು. ಹಾಲೆಲೂಯ. ಯೇಸು ಯೆರೂಸಲೇಮಿಗೆ ಪ್ರವೇಶಿಸುವುದಕ್ಕೆ ಉಪಯೋಗವಾಗುವಂಥ ಒಂದು ಶ್ರೇಷ್ಠವಾದಂಥ ಒಂದು ಸಾಧನವಾಗಿ ದೇವರು ಉಪಯೋಗಿಸಿಕೊಂಡನು. ಇವತ್ತು ನನ್ನನ್ನು ಮತ್ತು ನಿಮ್ಮನ್ನು ಆ ಕತ್ತೆಗೆ ಹೋಲಿಸುವುದಾದರೂ ಸಹ ಹಾಲೆಲೂಯ ಕತ್ತೆ, ಹಾಲೆಲೂಯ ದೇವರು ನಮ್ಮಲ್ಲಿಗೆ ಇರುವುದಾದರೆ ನಮ್ಮಂಥ ಕತ್ತೆಗಳನ್ನು ಸಹ ದೇವರು ಒಂದು ಸಾಧನವಾಗಿ ಉಪಯೋಗಿಸಿಕೊಳ್ಳಲು ದೇವರಿಗೆ ಸಾಧ್ಯವಿದೆ. ಹಾಲೆಲೂಯ. ಸಾಧನವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ದೇವರಿಗೆ ಸಾಧ್ಯವಿದೆ ಪ್ರಿಯರೇ. ಹಾಲೆಲೂಯ. ಯಾವುದು ಪ್ರಯೋಜನಕ್ಕೆ ಬಾರದಂತ ಆ ಪ್ರಾಣಿಯನ್ನು ಯೇಸು ಸ್ವಾಮಿ ತನ್ನ ಕೆಲಸಕ್ಕೋಸ್ಕರ, ತನ್ನ ಸೇವೆಗೋಸ್ಕರ, ತನ್ನ ಹಾಲೆಲೂಯ ತನ್ನ ಆ ಹಿಂದಿನ ಪ್ರವಾದನೆ, ಆ ಮಾತುಗಳು ನೆರವೇರೋದಕ್ಕೋಸ್ಕರ ದೇವರು ಉಪಯೋಗಿಸಿಕೊಂಡನು. ಇವತ್ತು ನನ್ನನ್ನು ಮತ್ತು ನಿಮ್ಮನ್ನು ಹಾಲೆಲೂಯ ಆತನು 1000 ವರ್ಷಗಳ ಆಡಳಿತ ಮಾಡೋದಕ್ಕೋಸ್ಕರ ಭೂಮಿಗೆ ಬರಲಿಕ್ಕಿದ್ದಾನೆ. ಹಾಲೆಲೂಯ. ಆತನನ್ನು ಸ್ವಾಗತ ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಇವತ್ತು ಆತ್ಮಿಕವಾಗಿ ನಾವು ಸಿದ್ಧರಾಗಿದ್ದೇವಾ? ಆತ್ಮಿಕವಾಗಿ ನಾವು ಹಾಲೆಲೂಯ ನಾವು ಪ್ರಿಪೇರ್ ಆಗಿದ್ದೇವಾ?
ಹಲ್ಲೆಲೂಯಾ. ನಮ್ಮ ಮುಂದೆ ಪ್ರಶ್ನೆ ಪ್ರಿಯರೇ, ಇವತ್ತು ನಾವು ಆತ್ಮಿಕವಾಗಿ ನಾವು ಪ್ರಿಪೇರ್ ಆಗಿರಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾನೆ. ಪ್ರಿಯ ದೇವಚನ, ನಾವು ಓದಿದಂಥ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಯೇಸು ಸ್ವಾಮಿ ಆ ಮರಕ್ಕೆ ಹೇಳ್ತಾನೆ, ಏನಂತ ಹೇಳ್ತಾನೆ, ಇನ್ನು ಮುಂದೆ ನೀನು ಎಂದಿಗೂ ಫಲವನ್ನು ಕೊಡಲು ನಿನ್ನ ಜನರು ಯಾರು ಸಹ ಆ ಮರದಿಂದ ಫಲವನ್ನು ತಿನ್ನಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ನಾವು ಹಲ್ಲೆಲೂಯಾ ದೇವರು ನಮಗೆ ಆ ಮಾತುಗಳನ್ನು ಅಂದರೆ, ಆ ಹೇಳಿದರೆ ನಮ್ಮ ಪರಿಸ್ಥಿತಿ ಏನಾಗಬಹುದು? ನಮ್ಮ ಪರಿಸ್ಥಿತಿ ಏನಾಗಬಹುದು? ಇವತ್ತು ದೇವರು ನಮಗೆ ಹೇಳ್ತಾನೆ, 15ನೇ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾನೆ, ನಾನೇ ದ್ರಾಕ್ಷಿಯ ಬಳ್ಳಿ, ನೀವು ನನ್ನಲ್ಲಿದ್ದು ಫಲವನ್ನು ಕೊಡಬೇಕೆಂಬುದಾಗಿ ದೇವರು ಹೇಳ್ತಾನೆ. ನೀವು ಪ್ರತಿಯೊಬ್ಬರು ಇಲ್ಲಿ ಬಂದಂತ ನಾವೆಲ್ಲರೂ ಸಹ ದೇವರು ಬಯಸುವಂಥದ್ದು, ದೇವರು ನಮ್ಮನ್ನು ಆದುಕೊಂಡದ್ದು, ನಾವೆಲ್ಲರೂ ಫಲವನ್ನು ಕೊಡುತ್ತಾ ಜೀವಿಸಬೇಕೆಂಬುದಾಗಿ. ಇವತ್ತು ನಾವೆಲ್ಲರೂ ಸಹ ಏನು ಮಾಡ್ತಾ ಇದ್ದೇವೆ? ನಾವು ಹಣದ ಹಿಂದೆ ಓಡ್ತಾ ಇದ್ದೇವೆ. ನಮ್ಮ ಬಿಸ್ನೆಸ್ಗಳು ಸಕ್ಸಸ್ ಆಗಬೇಕೆಂಬುದಾಗಿ ಬಯಸ್ತಾ ಇದ್ದೇವೆ. ನನ್ನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಸಂಬಳ ಸಿಗಬೇಕೆಂಬುದಾಗಿ ಹೆಚ್ಚಿನ ಬಯಕೆ ತವಕ ನಮಗಿದೆ. ನಾವು ಮಾಡುವಂಥ ಎಲ್ಲ ಲೋಕದ ಕಾರ್ಯಗಳಲ್ಲಿ ನಾನು ಬಹಳ ಅಭಿವೃದ್ಧಿ ಆಗಬೇಕೆಂಬುದಾಗಿಯೇ ಬಯಸುತ್ತಾ ಇದ್ದೇವೆ. ಅಲ್ಲಿ ಫ್ರೂಟ್ ಕೊಡಬೇಕೆಂಬುದಾಗಿ ಬಯಸ್ತಾ ಇದ್ದೇವೆ. ಆದರೆ ಕ್ರಿಸ್ತನು ಯೇಸುವಿನ ವಿಷಯಕ್ಕೆ ಬಂದಾಗ ನಾವು ಎಷ್ಟು ಜನ ಕ್ರಿಸ್ತನ ವಿಷಯದಲ್ಲಿ ನಾನು ಹಲ್ಲೆಲೂಯಾ ಶ್ರೇಷ್ಠವಾದ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಬಯಸುವವರು ಎಷ್ಟು ಜನ ಇದ್ದೀರಿ? ಹಲ್ಲೆಲೂಯಾ. ಇವತ್ತು ನಾವು ಆ ಬಗ್ಗೆ ನಾವು ಏನು ಮಾಡ್ತಾ ಇದ್ದೇವೆ? ಅದನ್ನು ಬಿಟ್ಟು ಉಳಿದೆಲ್ಲ ಸಂಗತಿಗಳು, ನಾವು ಈ ಲೋಕಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನೇ ಜಾಸ್ತಿ ನಾವು ಪ್ರೀತಿಸುವರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ಪ್ರಿಯ ದೇವಚನ, ದೇವರ ವಾಕ್ಯದಲ್ಲಿ ಓದುತ್ತೇವೆ, ಜ್ಞಾನೋಕ್ತಿಗಳಲ್ಲಿ 22ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ಅಲ್ಲಿ ಜ್ಞಾನಿಯಾದ ಸೊಲೊಮೋನನು ಹೇಳುವಂಥ ಮಾತು, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ. ಹಲ್ಲೆಲೂಯಾ. ಯಾವುದಕ್ಕೆ ಫಲ? ಧನ ಮಾನ ಮತ್ತು ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ. ಪ್ರಿಯ ದೇವಜನ, ನಾವು ನಿಜವಾಗಿಯೂ ದೇವರಿಗೆಂದು ಭಯಪಟ್ಟು ನಾವು ಜೀವಿಸುತ್ತಾ ಇದ್ದೇವಾ? ನಮಗೆಲ್ಲರಿಗೂ ಹಣ ಬೇಕು, ಅಂತಸ್ತು ಬೇಕು, ಮನೆ ಬೇಕು, ಎಲ್ಲ ಕಾರ್ಯಗಳು ನಮಗೆ ಬೇಕಾಗಿದೆ. ಆದರೆ ದೇವರಿಗೆ ಭಯಪಟ್ಟು ಜೀವಿಸದೆ, ದೇವರ ವಾಕ್ಯದಲ್ಲಿ ಹೇಳ್ತದೆ, ನಮಗೆ ಧನ ಮಾನ ಮತ್ತು ಜೀವ ಯಾವುದು ಮೂರು ಸಿಗುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಓದ್ತೀವಿ, ನಿಮಗೆ ಧನ ಬೇಕಾ? ನಿಮಗೆ ಹಣ ಬೇಕಾಗಿದೆಯೋ? ನಿಮಗೆ ಮಾನ ಬೇಕಾಗಿದೆಯೋ? ಎಲ್ಲರಿಂದ ಗೌರವ ಸಿಗಬೇಕಾಗಿದೆಯೋ? ನಿಮಗೆ ಜೀವ ಸಿಗಬೇಕಾಗಿದೆಯೋ? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ದೀನ ಭಾವ ನಿಮಗೆ ಬೇಕಾಗಿದೆ ಮೊದಲು. ಅದರೊಂದಿಗೆ ಯೆಹೋವನ ಭಯ ಇದರ ಏನು ಫಲ ಸಿಗುವ ಹಾಗೆ ಮಾಡುತ್ತದೆ. ಹಲ್ಲೆಲೂಯಾ. ಮಾನವನ್ನು ಕೊಯ್ಯುವ ಹಾಗೆ ಮಾಡುತ್ತದೆ, ಧನವನ್ನು ಸಿಗುವ ಹಾಗೆ ಮಾಡುತ್ತದೆ, ಜೀವಗಳು ನಿಮಗೆ ಸಿಗುವ ಹಾಗೆ ದೇವರು ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರು ಬರೆಸಿತು. ಇವತ್ತು ನಾವು ದೇವರಿಗೆ ಭಯಪಡದೆ ನಾವು ಹಣವನ್ನು ಸಂಪಾದಿಸ್ತೇವೆ. ಹೇಗೆ? ಮೋಸ ವಂಚನೆಗಳಿಂದ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ವಂಚನೆಗಳಿಂದ ನಾವು ಹಣವನ್ನು ಸಂಪಾದಿಸಬಹುದು. ಆದರೆ ಅದ್ಯಾವುದು ಏನಲ್ಲ, ಪರ್ಮನೆಂಟ್ ಆದಂಥ ಆಶೀರ್ವಾದವಲ್ಲ. ಇವತ್ತು ದೇವರಿಂದ ನಮಗೆ ಸಿಗಬೇಕಾದಂಥ ಒಳ್ಳೆಯ ಆಶೀರ್ವಾದಗಳು, ದೇವರಿಂದಲೇ ಸಿಗಬೇಕಾದಂಥ ಒಳ್ಳೆಯ ಮಾನವ ನಮಗೆ ಸಿಗಬೇಕಾದರೆ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ದೇವರು ಹೇಳ್ತಿದ್ದಾನೆ. ದೀನ ಭಾವವಾಗಿದ್ದು ನಾವು ಯೆಹೋವನನ್ನು ಭಯಪಟ್ಟು ಜೀವಿಸಿದರೆ ನಾವು ಫಲವನ್ನು ಕೊಯ್ಯುವರಾಗಿದ್ದೇವೆ. ಹಲ್ಲೆಲೂಯಾ. ದೀನ ಭಾವವುಳ್ಳವರಾಗಿ ನಾವು ಯೆಹೋವನನ್ನು ಭಯಪಟ್ಟು ಜೀವಿಸುವುದಾದರೆ ದೇವರಿಂದ ನಾವು ಫಲವನ್ನು ಕೊಯ್ಯುತ್ತೇವೆ. ಯಾವ ಫಲ? ಧನ ಮಾನ ಮತ್ತು ಜೀವಗಳು. ಹಲ್ಲೆಲೂಯಾ. ಆರೋಗ್ಯವಾಗಿರಬಹುದು, ಎಲ್ಲವೂ ದೇವರಿಂದ ಸಿಗುವಂಥದ್ದಾಗಿದೆ. ಯಾವಾಗ ನಾವು ಆತನಿಗೆ ಭಯಪಟ್ಟು ಜೀವಿಸುತ್ತೇವೋ ಇದನ್ನೆಲ್ಲ ಹೊಂದಿಕೊಳ್ಳುತ್ತೇವೆ. ನಾವೆಲ್ಲರೂ ಸಹ ಆನಂದ ಬೇಕೆಂಬುದಾಗಿ ಬಯಸುವವರು. ಹಲ್ಲೆಲೂಯಾ. ಆದರೆ ಆನಂದ ನಮಗೆ ಹೇಗೆ ಸಿಗುತ್ತದೆ? ಅದೊಂದು ಫಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಮಗೆ ಧನ ಒಂದು ಫಲ, ಮಾನ ಒಂದು ಫಲ, ಜೀವ ಒಂದು ಫಲ ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಆದರೆ ಆನಂದವೂ ಸಹ ಒಂದು ಫಲ ಎಂಬುದಾಗಿ ಜ್ಞಾನಿಯಾದ ಸೊಲೊಮೋನ ಹೇಳ್ತಾನೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 28ನೇ ವಚನಕ್ಕೆ ಬರುವಾಗ ಇಲ್ಲಿ ಹೇಳ್ತಾನೆ, ಶಿಷ್ಟನ ನಂಬಿಕೆಗೆ ಆನಂದವು ಫಲ ಎಂಬುದಾಗಿ. ಶಿಷ್ಟನ ನಂಬಿಕೆ, ಯಥಾರ್ಥವಂತನ ನಂಬಿಕೆ, ನೀತಿವಂತನ ನಂಬಿಕೆಗೆ ಆನಂದವು ಫಲ. ಇವತ್ತು ನಾವೆಲ್ಲರೂ ನಂಬಿಕೆಯಿಂದ ಜೀವಿಸುವುದಾದರೆ,
ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವುದಾದರೆ ಆ ನಂಬಿಕೆ ಏನನ್ನು ತರುತ್ತದೆ? ನನಗೂ ಮತ್ತು ನಿಮಗೂ ಆನಂದವನ್ನು ತರುವಂಥದ್ದಾಗಿದೆ. ಹಾಲೆಲೂಯಾ. ನೀವತ್ತು ಕಳೆದುಕೊಂಡ ಆನಂದ, ಕಳೆದುಕೊಂಡಂಥ ನೆಮ್ಮದಿ, ಕಳೆದುಕೊಂಡಂಥ ಎಲ್ಲ ರೀತಿಯ ಹಲ್ಲುಯ ಸಂತೋಷ ಹೇಗೆ ದೇವರು ಕೊಡುತ್ತಾನೆ? ನೀವು ಆತನ ಮೇಲೆ ನಂಬಿಕೆ ಇಟ್ಟು ಜೀವಿಸುವುದರಿಂದ, ಆತನ ಮೇಲೆ ಭಾರ ಹಾಕಿ ಜೀವಿಸುವುದರಿಂದ ದೇವರು ನಿಮಗೆ ಆನಂದವನ್ನು ಒಂದು ಫಲವಾಗಿ ದೇವರು ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ಆನಂದವನ್ನು ಫಲವಾಗಿ ಕೊಡುವನಾಗಿದ್ದಾನೆ. ಇವತ್ತು ನಾವು ಎಷ್ಟೋ ಸಾರಿ ಎಲ್ಲರನ್ನು ದೂರಿ ನಾವು ಜೀವಿಸುತ್ತೇವೆ. ದೇವರ ವಾಕ್ಯವನ್ನು ದೂರುತ್ತೇವೆ, ದೇವರನ್ನು ಸಹ ದೂರುತ್ತೇವೆ, ಮನುಷ್ಯರನ್ನು ದೂರುತ್ತೇವೆ, ಸೇವಕರನ್ನು ದೂರುತ್ತೇವೆ. ಎಲ್ಲರನ್ನು ದೂರಿ ನಾವೇನ್ ಮಾಡ್ತೇವೆ? ಆನಂದವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಮಾಧಾನ ನಾವು ಹಾಳು ಮಾಡಿಕೊಳ್ಳುತ್ತಾ ಇದ್ದೇವೆ. ಪ್ರಿಯ ದೇವಜನರೇ, ನೀವು ಸಮಾಧಾನ, ಸಂತೋಷ, ಆನಂದವನ್ನು ಹೊಂದಿಕೊಳ್ಳಬೇಕಾದರೆ ನೀವು ಕ್ರಿಸ್ತನ ಮೇಲೆ ನೀತಿವಂತರಾಗಿ ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಆನಂದವನ್ನು ದೇವರು ನಿಮಗೆ ಫಲವಾಗಿ ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ಫಲವಾಗಿ ಕೊಡುವವನಾಗಿದ್ದಾನೆ. ಪ್ರಿಯ ದೇವಜನರೇ, ನಾವೆಲ್ಲರೂ ಸಹ ಇವತ್ತು ಫಲವನ್ನು ನೀಡುವಂಥ ಜನರಾಗಬೇಕೆಂಬುದಾಗಿ ಬಯಸ್ತಾನೆ. ಆನಂದದ ಫಲ ನಿಮ್ಮಲ್ಲಿದೆಯಾ? ಅದು ಒಂದು ಆನಂದ ನಿಮ್ಮಲ್ಲಿದ್ದರೆ ನಾವು ಇತರರನ್ನು ಸಹ ಸಂತೋಷವಾಗಿಡಲು ನಮಗೆ ಸಾಧ್ಯವಿದೆ. ನಮ್ಮಲ್ಲೇ ಆನಂದವಿಲ್ಲ, ನಮ್ಮಲ್ಲೇ ಸಂತೋಷವಿಲ್ಲ, ನಾವು ಇತರರನ್ನು ಆನಂದಕ್ಕೆ ನಡೆಸಲಿಕ್ಕೆ ನಮಗೆ ಆಗುವುದಿಲ್ಲ. ವಿ ಕೆನಾಟ್. ನಾವು ಎಷ್ಟೇ ನಾವು ಪ್ರಯತ್ನ ಪಟ್ಟರು ನಮ್ಮಲ್ಲಿ ಸಂತೋಷವಿದ್ದರೆ ಮಾತ್ರ ಇತರರಲ್ಲಿ ಸಂತೋಷವನ್ನು ಬಿತ್ತಲು ನಮಗೆ ಸಾಧ್ಯವಿದೆ. ಹಾಲೆಲೂಯಾ. ಪಾಪದಿಂದ ಮರಣವೇ ಫಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಿಧೇಯತ್ವಕ್ಕೆ ನೀತಿಯೇ ಫಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನು ತೆಗೆದುಕೊಳ್ಳೋಣ. ಯಾರದೊಬ್ರು ದಯಮಾಡಿ ಓದಿ. ರೋಮ 6:16. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ಓದುವಂಥದ್ದು, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂದು ನಿಮಗೆ ಗೊತ್ತಿಲ್ಲವೋ? ಹಲ್ಲೆಲೂಯಾ. ನಾವಿವತ್ತು ಯಾವನಿಗೆ ನಾವು ದಾಸರಂತೆ ವಿಧೇಯರಾಗುತ್ತಾ ಇದ್ದೇವೆ? ಇವತ್ತು ಯಾರಿಗೆ ನಾವು ದಾಸರಂತೆ ವಿಧೇಯರಾಗುತ್ತಾ ಇದ್ದೇವೆ? ನಿಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೀರಿ, ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂದು ನಿಮಗೆ ಗೊತ್ತಿಲ್ಲವೋ? ನೀವು ಯಾರಿಗೆ ಒಪ್ಪಿಸಿಕೊಡುತ್ತೀರಿ ಅವರಿಗೆ ನೀವು ದಾಸರಾಗಿ. ಒಂದು ವೇಳೆ ನೀವೆಲ್ಲರೂ ಕೆಲಸ ಮಾಡುತ್ತಾ ಇದ್ದರೆ ಆ ಕಂಪನಿಗೆ ನೀವೇನಾಗಿರ್ತೀರಿ? ನೀವು ದಾಸರಾಗಿರ್ತೀರಿ. ಆ ಕಂಪನಿಯ ಕೈ ಕೆಳಗೆ ನೀವು ಕೆಲಸವನ್ನು ಮಾಡುತ್ತಾ ಇರ್ತೀರಿ. ಅಲ್ಲಲ್ಲಿ ಅಂದ ಅರ್ಥ ನೀವು ಅದಕ್ಕೇನಾಗಿದ್ದೀರಿ? ಅದರ ಕೆಲಸದವರಾಗಿದ್ದೀರಿ, ದಾಸರಾಗಿದ್ದೀರಿ. ಅದು ಏನು ಹೇಳುತ್ತದೋ ಅಲ್ಲಿರುವಂಥ ಅಥಾರಿಟೀಸ್ಗಳು, ಅಲ್ಲಿರುವಂಥ ಮ್ಯಾನೇಜರ್ ಆಗಿರ್ಬೋದು, CEO ಆಗಿರ್ಬೋದು, ಅದರಲ್ಲಿರುವಂಥ ಬಾಸ್ ಆಗಿರ್ಬೋದು, ಏನು ಹೇಳುತ್ತಾರೋ ಅದರಂತೆ ನೀವು ಮಾಡಬೇಕಾಗುತ್ತದೆ. ಹಲ್ಲೆಲೂಯಾ. ನೀವು ಏನೇ ಮಾಡಿಕೊಳ್ಳಿ, ಒಬ್ಬನ ಕೈ ಕೆಳಗೆ ಇರುವುದಾದರೆ ಅವನ ಕೈ ಕೆಳಗಿರುವಂಥದ್ದನ್ನೇ ನೀವು ಮಾಡಬೇಕಾಗುತ್ತದೆ. ಅದೇ ರೀತಿ ನೀವು ಸ್ವಾಮಿ ಹೇಳ್ತಾನೆ, ಪಾಪಕ್ಕೆ ದಾಸರಾದರೆ ಮರಣವೇ ಅದರ ಫಲ ಎಂಬುದಾಗಿ. ಇವತ್ತು ಆ ಸೈತಾನನೆಂಬ ಯಜಮಾನನ ದಾಸನಾದರೆ, ಅಂದರೆ ಪಾಪಕ್ಕೆ ನಾವು ದಾಸರಾದರೆ ಅದರ ಫಲ ಏನಂತ ಹೇಳ್ತಾ ಇದ್ದಾನೆ? ಮರಣವೇ. ನಮ್ಮ ಜೀವಿತಗಳನ್ನು ಬೆನ್ನಟ್ಟಿಕೊಂಡು ಮರಣವು ಹಿಂಬಾಲಿಸುತ್ತದೆ, ಬೆನ್ನಟ್ಟಿಕೊಂಡು ಬರುತ್ತದೆ ಮರಣವು. ಹಲ್ಲೆಲೂಯಾ. ನಮ್ಮ ಆಯುಷ್ಯಕ್ಕಿಂತ ಮುಂಚಿತವಾಗಿಯೇ ನಮ್ಮ ಸೈತಾನನ ಏನ್ ಮಾಡ್ತಾನೆ? ನಮ್ಮನ್ನು ಮರಣಕ್ಕೆ ಒಪ್ಪಿಸುತ್ತಾನೆ. ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ನಮಗೇನಂತೆ? ಫಲ. ಹಲ್ಲೆಲೂಯಾ. ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆ ನಂಬಿಕೆ ಎಂಬ ವಿಧೇಯತೆಗೆ ನಾನು ಮತ್ತು ನೀವು ದಾಸರಾದರೆ ಅದರಿಂದ ಸಿಗುವಂಥ ಫಲ ಏನು? ದೇವರು ಹೇಳ್ತಿದ್ದಾನೆ, ನೀತಿ, ರೈಚಸ್ನೆಸ್. ನಮಗೆ ನೀತಿವಂತರಾಗಿ ಬದುಕುವಂಥ ಫಲವನ್ನು ದೇವರು ಕೊಡುವನಾಗಿದ್ದಾನೆ. ಎಂಥ ಶ್ರೇಷ್ಠವಾದ ಮಾತುಗಳು ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾವು ಯಾವ ಫಲ ಹೊಂದಿಕೊಂಡಿದ್ದೇವೆ? ಮರಣದ ಫಲದ ದಾರಿಯಲ್ಲಿದ್ದೇವೋ ಅಥವಾ ನೀತಿಯ ಫಲದ ದಾರಿಯಲ್ಲಿದ್ದೇವೋ?
ಮರಣದ ಫಲ ಹಲ್ಲೆಲೂಯಾ ನಮಗೆ ಗೊತ್ತಿದೆ, ಅದರ ಅಂತ್ಯ ನಿತ್ಯ ನರಕ ಎಂಬುದಾಗಿ ನಮಗೆ ಗೊತ್ತಿದೆ. ಯಾವ ಮರಣ ಅದು? ಪಾಪಕ್ಕೆ ದಾಸರಾಗಿ ನಾವು ಸಾಯುವಂತಹ ಮರಣ, ಆತ್ಮಿಕವಾಗಿ ನಮ್ಮನ್ನಾವೇ ಸುಸೈಡ್ ಮಾಡಿಕೊಳ್ಳುವಂಥದ್ದು, ನಾವು ಪಾಪಕ್ಕೆ ಬಿದ್ದು ನಮ್ಮ ಆತ್ಮವನ್ನು ನಾವು ಹಾಳು ಮಾಡಿಕೊಳ್ಳುವಂಥದ್ದು, ನಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಅದೇನಾಗಿದೆ? ಅಲ್ಲಿ ನಿತ್ಯ ನರಕಕ್ಕೆ ನಮ್ಮ ನಡೆಸುವಂಥದ್ದಾಗಿದೆ. ಆದರೆ ನಂಬಿಕೆ ಎಂಬ ವಿಧೇಯತೆಗೆ ನಾವು ದಾಸರಾದರೆ ನೀತಿಯ ಫಲ, ರೈಚಸ್ನೆಸ್, ಆ ರೈಚಸ್ನೆಸ್ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತದೆ? ನೀತಿಯ ಫಲ ನಮ್ಮನ್ನು ಪರಲೋಕಕ್ಕೆ, ದೇವರು ಇರುವಂಥ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಹಾಗಾಗಿ ನಮ್ಮಲ್ಲಿ ಯಾವ ಫಲ ಇವತ್ತು ಇದೆ, ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು. ನೀತಿಯ ಫಲವಿದೆಯೋ? ಮರಣಕ್ಕೆ ನಡೆಸುತ್ತಿರುವಂಥ ಪಾಪವೆಂಬ ದುಷ್ಟತನವು ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇದೆಯೋ? ಪ್ರಿಯರೇ, ಹಾಲೆಲೂಯಾ, ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರಿಗೆ ದಾಸರಾಗಿರುವುದರಿಂದ ಪರಿಶುದ್ಧರಾಗಿರುವುದೇ ನಿಮಗೆ ಫಲ ಎಂಬುದಾಗಿ ರೋಮ 6:22 ಓದುತ್ತೇವೆ. ಹಾಲೆಲೂಯಾ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದ್ದರಿಂದ ಪರಿಶುದ್ಧರಾಗಿರುವುದೇ ನಿಮಗೆ ಫಲ. ಪರಿಶುದ್ಧರಾಗಿರುವಂಥದ್ದೇ ನಿಮ್ಮ ಫಲ. ಪ್ರಿಯರೇ, ಇವತ್ತು ಆ ಮರವನ್ನು ನೋಡಿ ಯೇಸು ಸ್ವಾಮಿ ಅದಕ್ಕೆ ಯಾಕೆ ಶಾಪ ಕೊಡ್ತಾನೆ? ಯಾಕೆ ಅದನ್ನು ವಿರೋಧಿಸಿ ಅದಕ್ಕೆ ಮಾತನಾಡುತ್ತಾನೆ? ಯಾಕೆ ಅದರಲ್ಲಿ ಫಲ ಕಾಣಲಿಲ್ಲ? ಇವತ್ತು ಪ್ರಿಯ ದೇವಜನರೇ, ನಾವು ಫಲವನ್ನು ಕೊಯ್ಯಬೇಕು, ನೀತಿಯ ಫಲವನ್ನು ಕೊಯ್ಯಬೇಕು. ಪರಿಶುದ್ಧವಾಗಿರುವಂಥ ಆ ಪರಿಶುದ್ಧ ಜೀವಿತ ಎಂಬ ಫಲವನ್ನು ನಾವು ಕಾಣಬೇಕು ಎಂಬುದಾಗಿ ಯೇಸು ಬಯಸುವನಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಸಹ ನಮಗೆ ಮಕ್ಕಳುಗಳನ್ನು ದೇವರು ಕೊಟ್ಟಿದ್ದಾನೆ. ನಾವು ಮಕ್ಕಳನ್ನು ನೋಡಿಕೊಳ್ಳುವಂಥದ್ದು ಸಹ, ಮಕ್ಕಳ ಜೀವಿತಗಳಲ್ಲಿ ಫಲವನ್ನು ಕಾಣುವಂಥದ್ದು ಸಹ ತಂದೆ ತಾಯಿಗಳಾದ ನಾವೇನು ಮಾಡಬೇಕು? ಬಯಸಬೇಕು. ಮಕ್ಕಳ ಜೀವಿತಗಳಲ್ಲಿಯೂ ಸಹ ನಾವು ಫಲವನ್ನು ಕಾಣುವಂಥದ್ದು ತಂದೆ ತಾಯಿಗಳು ಬಯಸಬೇಕು. ಕೀರ್ತನೆಗಳು 92 13ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಯೆಹೋವನ ಆಲಯಗಳಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಣಗಳಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು ಎಂಬುದಾಗಿ. ಇಲ್ಲಿ ಸಸಿ ಅಂದರೆ ಏನು? ಅದೊಂದು ಸಣ್ಣ ಗಿಡಕ್ಕೆ ಹೋಲಿಸ್ತಾ ಇದ್ದಾನೆ. ಎಣ್ಣೆ ಮರಗಳ ಸಸಿ ಅಂತ ಹೇಳಿದ್ರೆ, ನಾನು ಓಲಿವ್ ಟ್ರೀಸ್ ಬಗ್ಗೆ ಅಲ್ಲಿ ದೇವರ ಹಿಂದಿನ ವಚನಗಳಲ್ಲಿ ಓದ್ತೇವೆ. ಯೆಹೋವನ ಆಲಯದ ಸಸಿಗಳಂತೆ ನೆಡಲ್ಪಟ್ಟವರು, ಸಣ್ಣದಾಗಿ ನೆಡಲ್ಪಟ್ಟವರು ಅಂದರೆ ಸಣ್ಣದಾದ ಚಿಕ್ಕ ಮಕ್ಕಳ ಬಗ್ಗೆ ಇಲ್ಲಿ ಮಾತನಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಯೆಹೋವನ ಆಲಯದಲ್ಲಿ ನಿಮ್ಮ ಮಕ್ಕಳು ನೀವು ನೆಡಲ್ಪಟ್ಟರೆ, ಅವರು ಈ ಸ್ಥಳದಲ್ಲಿ ಅವರು ಇದ್ದರೆ, ನಮ್ಮ ದೇವರ ಅಂಗಳದಲ್ಲಿ ಅವರು ಚೆನ್ನಾಗಿ ಬೆಳೆಯುತ್ತಾರೆ. ಹಲ್ಲೆಲೂಯಾ. ದೇವರ ಅಂಗಳ ಚೆನ್ನಾಗಿ ಬೆಳೆಯುತ್ತಾರೆ. ಮುಪ್ಪಿನಲ್ಲಿ ಸಹ ಅವ್ರು ಏನ್ ಮಾಡ್ತಾರಂತೆ? ಫಲಿಸುತ್ತಾ ಇರ್ತಾರೆ. ನಿಮ್ಮ ಮಕ್ಕಳು ಫಲಿಸಬೇಕಾದರೆ, ನಿಮ್ಮ ಮನೆಯವರು ನಿಮಗೆ ಕೊಟ್ಟಂತ, ದೇವರು ಕೊಟ್ಟಂತ ಸ್ವಾಸ್ಥ್ಯವು ಮುಂದಿನ ದಿನಗಳಲ್ಲಿ ಮುಪ್ಪಿನವರೆಗೆ ಅವರು ಫಲಿಸುತ್ತಿರಬೇಕಾದರೆ, ಇಲ್ಲಿ ವಾಕ್ಯದಲ್ಲಿ ಓದ್ತೇವೆ, ಅವರು ದೇವರ ಅಂಗದಲ್ಲಿ ಚೆನ್ನಾಗಿ ಬೆಳೆಯಬೇಕು. ಸಸಿಗಳಂತೆ ಅವರು ಏನಾಗಬೇಕು? ಬೇರೂರಿ ಬೆಳೆಯಬೇಕು. ದೇವರ ವಾಕ್ಯದಲ್ಲಿ ಸ್ಟ್ರಾಂಗ್ ಆಗಿ ಅವರು ಡೀಪ್ ಆಗಿ ರೂಟೆಡ್ ಆಗಿರಬೇಕು. ಅವಾಗ ಅವರು ಮುಂದಿನ ಮುಪ್ಪಿನವರೆಗೂ ಅವ್ರು ಏನಾಗ್ತಾ ಇರ್ತಾರೆ ಅಂತ ಹೇಳ್ತಾನೆ ದೇವರು? ಫಲಿಸುತ್ತಾ ಇರ್ತಾರೆ. ನಮ್ಮ ಪ್ರಾಬ್ಲಮ್ ಏನಿದೆ, ನಾವು ಮಕ್ಕಳಿಗೆ ಏನು ಮಾಡ್ತೇವೆ? ಸಲಿಗೆಯನ್ನು ಕೊಡುತ್ತೇವೆ. ಮಕ್ಕಳನ್ನು ನಾವು ಹೇಗಾದರೂ ಮಾಡಿ ಬದುಕು ಎಂಬುದಾಗಿ ಬಿಟ್ಟು ಬಿಡುತ್ತಾ ಇವೆ. ಪ್ರಿಯ ದೇವ ಜನರೇ, ಈಗ ನಿಮ್ಮ ಮಕ್ಕಳನ್ನು ಹೇಗಾದರೂ ಮಾಡಿ ನೀವು ಬೆಳೆಯಲಿ ಎಂಬುದಾಗಿ ಬಿಟ್ಟರೆ ಅವರು ಎಂದಿಗೂ ಮುಪ್ಪಿನಲ್ಲಿ ಫಲಿಸುವುದಿಲ್ಲ. ನಿಮ್ಮ ಮಕ್ಕಳು ಇವತ್ತು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಫಲವನ್ನು ಕಾಣುವ ಜೀವಿತ ಅವರು ಜೀವಿಸಬೇಕಾದರೆ, ಹಲ್ಲೆಲೂಯಾ, ವಾಕ್ಯದಲ್ಲಿ ಓದುತ್ತೇವೆ, ಅವರು ಸಸಿಗಳಂತೆ ನೆಡಲ್ಪಟ್ಟವರಾಗಿದ್ದು ದೇವರ ಅಂಗಳದಲ್ಲಿ ಅವರು ಚೆನ್ನಾಗಿ ಬೆಳೆಯಬೇಕು. ಹಲ್ಲೆಲೂಯಾ. ಅದಕ್ಕೆ ಪ್ರೋತ್ಸಾಹ ಮಾಡಿ. ಮಕ್ಕಳನ್ನು ನಿಮ್ಮ ದೇವರ ಸನ್ನಿಧಾನದಲ್ಲಿ, ದೇವರ ಆಲಯದಲ್ಲಿ ಬೆಳೆಯುವುದಕ್ಕೋಸ್ಕರ ಅವರನ್ನು ಪ್ರೋತ್ಸಾಹ ಮಾಡಿ. ಹಲ್ಲೆಲೂಯಾ. ಹಾಗೆ ಮಾಡಿದರೆ ಅವರು ಮುಪ್ಪಿನಲ್ಲಿಯೂ ಸಹ ಅವರು ಫಲಿಸುತ್ತಾರೆ. ಹಲ್ಲೆಲೂಯಾ. ಮುಪ್ಪಿನಲ್ಲಿಯೂ ಸಹ ಅವರು ಫಲಿಸುತ್ತಾರೆ. ಇವತ್ತು ಪ್ರಿಯ ದೇವಜನರೇ, ನಮ್ಮ ಮಕ್ಕಳು ಫಲಿಸಬೇಕೆಂಬ ಆಶೆ ತಂದೆ ತಾಯಿಗಳಿಗಿರಲಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ದಶಾಜ್ಞೆಗಳಲ್ಲಿ ಓದುತ್ತೇವೆ. ಆದರೆ ದಶಾಜ್ಞೆಗಳಲ್ಲಿ ಓದುತ್ತೇವೆ, ಯಾವ ಕುಟುಂಬ, ಯಾವ ವ್ಯಕ್ತಿ ಹಲ್ಲೆಲೂಯಾ ಅವನು ದೇವರನ್ನು ಗೌರವಿಸುತ್ತಾನೋ, ಯಾರು ದೇವರನ್ನು ಗೌರವಿಸುತ್ತಾರೋ ಅವರ ಸಂತಾನವನ್ನು 1000 ತಲೆವರೆಗೆ ದೇವರು ಆಶೀರ್ವದಿಸುತ್ತಾನೆ ಎಂಬುದಾಗಿ. ಇವತ್ತು ನಾನು ಮತ್ತು ನೀವು ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ಅವರ ದೇವರನ್ನು ಗೌರವಿಸಿ
ನಾವು ಜೀವಿಸಬೇಕು. ಯಾವಾಗ ನಾವು ದೇವರನ್ನು ಗೌರವಿಸಿ ನಾವು ಮುಂದಿನ ದಿನಗಳನ್ನು ಹಲ್ಲೆಲೂಯಾ ನಾವು ಪ್ರತಿದಿನ ದೇವರನ್ನು ಆತುಕೊಂಡು ಜೀವಿಸುತ್ತೇವೋ, ನಮ್ಮ ದೇವರ ವಾಕ್ಯದಲ್ಲಿ 1000 ತಲೆಯವರೆಗೆ ಅದರ ಆಶೀರ್ವಾದವನ್ನು ನಾವು ಕಾಣುತ್ತೇವೆ ಎಂಬುದಾಗಿ ದೇವರು ಹೇಳುತ್ತಾನೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ 1000 ತಲೆಯವರೆಗೆ ದೇವರ ಆಶೀರ್ವಾದ ಬೇಕು? ಹಲ್ಲೆಲೂಯಾ. ನಮ್ಮೆಲ್ಲರಿಗೂ 1000 ತಲೆವರೆಗೆ ಆಶೀರ್ವಾದ ಬೇಕು. ನನ್ನ ಜನರೇಷನ್, ನನ್ನ ನೆಕ್ಸ್ಟ್ ಜನರೇಷನ್, ಅದರ ನೆಕ್ಸ್ಟ್ ಜನರೇಷನ್, ಹಾಗೆ 1000 ತಲೆವರೆಗೆ ದೇವರು ಆಶೀರ್ವದಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಮಗೆ ಆಶೀರ್ವಾದ ದೇವರು ನಮಗೆ ಕೊಡುವನಾಗಿದ್ದಾನೆ. ಹಾಗಾಗಿ ಹಲ್ಲೆಲೂಯಾ, ದೇವರ ನಿಯಮಗಳನ್ನು ಕೊಟ್ಟಿದ್ದಾನೆ. ಹೇಗೆ ಆ ಮಕ್ಕಳು, ನಮಗೆ ಕೊಟ್ಟಂತ ಮಕ್ಕಳು ಆಶೀರ್ವದಿಸಲ್ಪಡಬೇಕು, ಅವರು ಹೇಗೆ ಫಲ ಕೊಡುವವರಾಗಬೇಕೆಂಬುದಾಗಿ ದೇವರು ಹೇಳಿದ್ದಾನೆ. ಅವರು ದೇವರ ಆಲಯದಲ್ಲಿ ಏನಿರಬೇಕು? ಬೆಳೆಯಬೇಕು. ಅವರು ಸಸಿಗಳಂತೆ ಬೇರೂರಿ ನಿಂತರೆ ದೇವರ ಆಶೀರ್ವಾದ ಫಲವನ್ನು ಅವರ ಜೀವಿತದಲ್ಲಿ ಕಾಣುವ ಹಾಗೆ ಮುಪ್ಪಿನಲ್ಲಿ ಫಲಿಸುತ್ತಾರೆ. ಪುಷ್ಟಿಯಾಗಿದ್ದು ಅವರು ಶೋಭಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತೇವೆ. ಹೌದು ಪ್ರಿಯರೇ, ನಾವು ಶೋಭಿಸಬೇಕಾದರೆ, ನಮ್ಮ ಮಕ್ಕಳು ಫಲಿಸಬೇಕಾದರೆ ದೇವರ ಆಲಯದ ಅಂಗಳದಲ್ಲಿ ಅವರನ್ನು ನಾವು ಸಮಯವನ್ನು ಕಳೆಯಲು ಬಿಡೋಣ. ಹಲ್ಲೆಲೂಯಾ. ಪ್ರಾರ್ಥನೆಗಳಿಗೆ ಪ್ರೋತ್ಸಾಹ ಮಾಡೋಣ. ನಡೆಯುವಂಥ ಎಲ್ಲ ಪ್ರಾರ್ಥನೆಗಳು, ಉಪವಾಸಗಳಿಗೆ ಹಲ್ಲೆಲೂಯಾ ಅವರಿಗೆ ಪ್ರೋತ್ಸಾಹ ಮಾಡೋಣ. ಇವತ್ತು ನೀವು ಪ್ರೋತ್ಸಾಹ ಮಾಡದಿದ್ದರೆ, ಅಲ್ಲಿ ನಾನು ಯಾವತ್ತು ಹೇಳುವಂಥದ್ದು, ಇವತ್ತು ನಿಮ್ಮ ಮಕ್ಕಳಿಗೆ ಕಣ್ಣೀರು ನೀವು ಬಿಡದಿದ್ದರೆ ಮುಂದೆ ಅವರು ನಿಮಗೆ ಕಣ್ಣೀರನ್ನು ತರಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನೀವು ಅವರನ್ನು ಹಲ್ಲೆಲೂಯಾ ಸರಿಯಾದ ಮಾರ್ಗದಲ್ಲಿ, ಶಿಕ್ಷಣೆಯ ನೀತಿ ಬೋಧನೆಯಲ್ಲಿ ಅವರನ್ನು ನಡೆಸುವುದಿದ್ದರೆ, ಬೇಕಾಬಿಟ್ಟಿಯಾಗಿ ಅವರನ್ನು ಜೀವನ ಮಾಡಲು ಬಿಟ್ಟರೆ, ಮುಂದೊಂದು ದಿನ ಅವರ ನಿಮಿತ್ತವಾಗಿ ನೀವು ಕಣ್ಣೀರಿಡುವಂಥ ಪರಿಸ್ಥಿತಿಗಳು ಬರುತ್ತದೆ. ಹಾಗಾಗಿ ಹಲ್ಲೆಲೂಯಾ, ಎಚ್ಚರಿಕೆ ಮಾತುಗಳು ನಾವು ಸ್ವೀಕಾರ ಮಾಡೋಣ. ನಮ್ಮ ಮಕ್ಕಳನ್ನು ದೇವರ ಸನ್ನಿಧಾನದಲ್ಲಿ ಬೆಳೆಯುವ ಹಾಗೆ ನಾವು ಪ್ರೋತ್ಸಾಹವನ್ನು ಮಾಡೋಣ. ಹಲ್ಲೆಲೂಯಾ. ಫಲ ಕೊಡದನ್ನು ದೇವರು ಏನ್ ಮಾಡ್ತಾನೆ? ಕಡಿದು ಹಾಕುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವ ವ್ಯಕ್ತಿ ಫಲವನ್ನು ಕೊಡುವುದಿಲ್ಲವೋ ಅವನನ್ನು ದೇವರು ಏನ್ ಮಾಡ್ತಾನಂತೆ? ಕಡಿದು ಹಾಕುತ್ತಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನ ಓದುತ್ತೇವೆ. ಯೋಹಾನ 15:2, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಮ್ಮ ದೇವರು ನಮಗೆ ಹೇಳುತ್ತಿರುವಂಥದ್ದು, ಫಲ ಕೊಡದೇ ಇರುವಂತ ಕೊಂಬೆಯನ್ನು ಏನ್ ಮಾಡ್ತಾನಂತೆ? ಅವನು ಕಡಿದು ಹಾಕುತ್ತಾನೆ. ಹಲ್ಲೆಲೂಯಾ. ನೀವು ಫಲವನ್ನು ಇವತ್ತು ಕೊಡದೆ ಹೋಗಿದ್ದರೆ, ನಿಮ್ಮ ಮಕ್ಕಳು ಫಲವನ್ನು ಕೊಡದೆ ಹೋಗಿದ್ದಾರೆ, ಅಥವಾ ನೀವುಗಳು ಹಲ್ಲೆಲೂಯಾ ಇಷ್ಟು ವರ್ಷ ವಿಶ್ವಾಸಿಗಳಾಗಿ ಇಲ್ಲಿ ದೇವರ ಸೇವೆಗೆ, ದೇವರ ಆಲಯಕ್ಕೆ ಬಂದು ಆರಾಧಿಸುತ್ತಾ ಇರಬಹುದು, ಎಷ್ಟು ವರ್ಷಗಳಿಂದ ನೀವು ದೇವರ ವಾಕ್ಯವನ್ನು ಓದುತ್ತಾ ಇರಬಹುದು, ಎಲ್ಲ ಪ್ರಾರ್ಥನೆಗಳನ್ನು ಮಾಡುತ್ತಾ ಇರಬಹುದು ಮನೆಯಲ್ಲಿ, ಆದರೆ ನಿಮ್ಮಲ್ಲಿ ಫಲದ ಜೀವಿತವಿಲ್ಲದಿದ್ದರೆ ಹಲ್ಲೆಲೂಯಾ ದೇವರು ಹೇಳ್ತಾ ಇದ್ದಾನೆ, ಫಲವನ್ನು ಕೊಡದವನು ಆತನ ಕೊಂಬೆಗಳನ್ನು ದೇವರು ಏನ್ ಮಾಡ್ತಾನಂತೆ? ಕಡಿದು ಹಾಕುತ್ತಾನೆ. ಆತನು ಕಡಿದು ಹಾಕುತ್ತಾನೆ. ಫಲ ಕೊಡದೇ ಇರುವ ಪ್ರತಿಯೊಂದು ಕೊಂಬೆ, ಹೆಚ್ಚು ಫಲ ಕೊಡುವಂತ ಕೊಂಬೆಗಳಿಗೆ ಹೆಚ್ಚು ಫಲವನ್ನು ದೇವರು ಹಲ್ಲೆಲೂಯಾ ಕೊಡುತ್ತಾನೆ. ಇದು ದೇವರ ಆಶೀರ್ವಾದ. ನೀವು ಒಟ್ಟಾಗಿ ಕರ್ತನೊಂದಿಗೆ ಇದ್ದು ಜೀವಿಸುವುದಾದರೆ ಅದರಿಂದ ಏನು ಕಾಣ್ತೀರಿ? ಹೆಚ್ಚಿನ ಫಲವನ್ನು ಕಾಣುತ್ತೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದ್ತೇವೆ. ಇವತ್ತು ನಮಗೆ ಆಶೀರ್ವಾದವನ್ನು ದೇವರ ಮುಂದೆ ಇಟ್ಟಿದ್ದಾನೆ. ಹೇಗೆ ಆಶೀರ್ವಾದ ಕಳೆದುಕೊಳ್ಳುತ್ತೀರಿ ಎಂಬುದಾಗಿಯೂ ಸಹ ದೇವರು ಬರೆಸಿಟ್ಟಿದ್ದಾನೆ. ಆಶೀರ್ವಾದ ಬೇಕಾದವರು ಆಶೀರ್ವಾದವನ್ನು ಕೊಡುವಂತ ಮಾತುಗಳನ್ನು ಹಲ್ಲೆಲೂಯಾ ಕಿವಿಗೊಟ್ಟು ಕೇಳಿ ಅದರಂತೆ ನಡೆದರೆ ದೇವರು ಏನು ಆ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಕಾಣುವ ಹಾಗೆ ದೇವರು ಮಾಡುವವನಾಗಿದ್ದಾನೆ. ಪ್ರಿಯರೇ, ಕಡಿದು ಹಾಕುತ್ತಾನೆ. ಫಲ ಕೊಡದವರನ್ನು, ಫಲ ಕೊಡದೇ ಇರುವಂತಹ ಸಂಗತಿಗಳು ಹಲ್ಲೆಲೂಯಾ ಜನರಾಗಿರ್ಬೋದು, ಅವರ ಕೊಂಬೆಗಳು ಕಡೆಯಲ್ಪಡುತ್ತದೆ. ಹಲ್ಲೆಲೂಯಾ. ನಿಮ್ಮನ್ನು ಹಾಳು ಮಾಡುವಂತ ವೈರಿ ಇದ್ದಾನೆ. ಹಲ್ಲೆಲೂಯಾ. ಆತನು ಫಲವನ್ನು ಕೊಡದ ಹಾಗೆಯೂ ಏನ್ ಮಾಡ್ತಾನೆ? ನಿಮ್ಮನ್ನು ಕಟ್ಟಿ ಹಾಕುತ್ತಾನೆ. ನೀವು ಫಲ ಕೊಡದ ಹಾಗೆ ಒಬ್ಬ ವೈರಿ ಇದ್ದಾನೆ, ಶೈತಾನನು. ಅವನು ಯಾವತ್ತೂ ನೀವು ಫಲ ಕೊಡಬಾರದು ಎಂಬುದಾಗಿ ಆತನು ಬಯಸಿ ಆತನು ನಿಮ್ಮ ವಿರೋಧವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವು ಜಾಗ್ರತೆಯಾಗಿರಬೇಕು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಾವಿಲ್ಲಿ ಬರುತ್ತಿರುವಂಥವರು ಹಲ್ಲೆಲೂಯಾ ನಾವು ನೆನೆಸಿಕೊಳ್ಳಿ, ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನಿಂದ ಯಾಕೆ ಫಲ ಸಿಗುತ್ತಾ ಇಲ್ಲ? ಅದರ ಹಿಂದೆ ಒಂದು ಸೈತಾನನ ಏನಿದೆ? ಒಂದು ಷಡ್ಯಂತ್ರವಿದೆ. ಸೈತಾನನ ಸತತವಾದ ಹೋರಾಟ, ಸತತವಾದ ಪ್ರಯತ್ನ, ನೀವು ಫಲವನ್ನು ಕೊಡಬಾರದು ಎಂಬುದಾಗಿ. ಇವತ್ತು ಅದನ್ನು ಜಾಗೃತಿಯಾಗಿ ನಾವು ಅದನ್ನು ನೆನಪಲ್ಲಿಟ್ಟುಕೊಂಡು, ಸೈತಾನ ನನ್ನ ಹಿಂದೆ ಇದ್ದಾನೆ, ನನ್ನ ಮಕ್ಕಳ ಹಿಂದೆ ಇದ್ದಾನೆ, ನನ್ನ ಕುಟುಂಬ ಹಿಂದೆ ಆತನು ಹೋರಾಟ ಮಾಡುತ್ತಾ ಇದ್ದಾನೆ ಎಂಬುದಾಗಿ ನೆನೆಸಿಕೊಂಡು ನಾವು ಬಹಳ ಜಾಗ್ರತೆಯಿಂದ ನಾವು ದೇವರ ಸನ್ನಿಧಾನದಲ್ಲಿ ನಾವೇ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಸೈತಾನನ ಎಲ್ಲ ಹಲ್ಲೆಲೂಯಾ ಹೋರಾಟವನ್ನು ಜಯಿಸಿ
ನಾವು ಮುಂದೆ ಸಾಗಬೇಕು. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಿಂದ ನಾವು ಓದುವಾಗ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳ್ತಾನೆ. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆ ಆಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಎಂಬುದಾಗಿ ಅವನು ಹೇಳ್ತಾನೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕ್ರಿಸ್ತನಲ್ಲಿ ಏನಾಗ್ತಾ ಇದ್ದೇವೆ? ಒಂದು ಗೋಧಿಯ ರೀತಿಯಲ್ಲಿ ಬೆಳೆಯುತ್ತಾ ಇದ್ದೇವೆ. ಒಂದು ಫೀಲ್ಡ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ? ಬೆಳೆಯುತ್ತಾ ಇದ್ದೇವೆ. ಆದರೆ ನಮಗೊಬ್ಬ ವೈರಿ ಇದ್ದಾನೆ, ಸೈತಾನನು. ಆ ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಬಂದು ನಾವು ಬೆಳೆಯುವಾಗ, ನಾವು ಕುಟುಂಬವಾಗಿ ಜೀವಿಸುತ್ತಿರುವಾಗ, ಒಳ್ಳೆಯದಾಗಿ ಫಲವನ್ನು ಕೊಡುತ್ತಾ ಇದ್ದೇವೆ ಎಂಬುದಾಗಿ ಯೋಚಿಸುವಾಗ ಸೈತಾನ ಏನ್ ಮಾಡ್ತಾ ಇದ್ದಾನೆ? ಬಂದು ಹಣಜಿಯನ್ನು ಬಿತ್ತು ಹೋಗ್ತಾ ಇದ್ದಾನೆ. ಹಣಜಿ ಒಂದು ವೇಳೆ ಕಾಯಿಲೆ ರೂಪವಾಗಿರ್ಬೋದು, ಸಾಲದ ರೂಪವಾಗಿರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದಾಗಿರ್ಬೋದು, ಅಥವಾ ಸುಳ್ಳು ಸುದ್ದಿಗಳಾಗಿರ್ಬೋದು. ಏನೇ ತೆಗೆದುಕೊಳ್ಳಿ, ನಮ್ಮ ಜೀವಿತದಲ್ಲಿ ಸೈತಾನನು ಏನ್ ಮಾಡ್ತಾ ಇದ್ದಾನೆ? ನಾವು ಫಲ ಕೊಟ್ಟು ಒಳ್ಳೆಯದಾಗಿ ಬೆಳೆದು ನಿಲ್ಲಬಾರದು ಎಂಬುದಾಗಿ ಹಣಜಿಯನ್ನು ಬಿತ್ತಿ ಹೋಗುತ್ತಾನೆ. ಇವತ್ತು ನಾವು ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಹಣಜಿಯನ್ನು ಬಿತ್ತುವಂಥ ವೈರಿಯ ಬಗ್ಗೆ ನಾವು ಎಚ್ಚರವಾಗಿರಬೇಕು. ಹಣಜಿಯನ್ನು ಬಿತ್ತಿ ನಮ್ಮ ಫಸಲನ್ನು, ನಮ್ಮ ಜೀವಿತವನ್ನು ಹಾಳು ಮಾಡುವ ಸೈತಾನನ ಬಗ್ಗೆ ನಾವೇನಾಗಿರಬೇಕು? ಎಚ್ಚರವಾಗಿರಬೇಕು. ಪ್ರಿಯ ವಿಶ್ವಾಸಿಗಳೇ, ಹಲ್ಲೆಲೂಯಾ, ಸೈತಾನ ನಮ್ಮ ಹಿಂದೆ, ಹಲ್ಲೆಲೂಯಾ, ಆತನು ನಿದ್ರೆ ಮಾಡದೆ, ಹಲ್ಲೆಲೂಯಾ, ಆತನು 24 ಗಂಟೆಗಳ ಕಾಲ, 365 ದಿವಸಗಳ ಕಾಲ ನಾವು ಒಳ್ಳೆಯದಾಗಿ ನಡೆದುಕೊಳ್ಳಬಾರದು, ನಾವು ಕ್ರಿಸ್ತನ ಮಕ್ಕಳಾಗಿ ಜೀವಿಸಬಾರದು ಎಂಬುದಾಗಿ ಆತನು ಏನ್ ಮಾಡ್ತಾ ಇರ್ತಾನೆ? ಸತತ ಪ್ರಯತ್ನ ಮಾಡುತ್ತಾ ಇದ್ದಾನೆ ನಮ್ಮನ್ನು ಬೀಳಿಸಬೇಕು. ನಮ್ಮ ದೇವರ ವಾಕ್ಯ ಇರುತ್ತೇವೆ, ಗುಡಿಸಿ ಕ್ಲೀನ್ ಮಾಡಿದಂಥ ಈ ಹೃದಯವನ್ನು ಸೈತಾನ ಏನ್ ಮಾಡ್ಲಿಕ್ಕೆ ಮಾಡ್ತಾನೆ? ಹಾಳು ಮಾಡ್ಲಿಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಗುಡಿಸಿ ಸ್ವಚ್ಛ ಮಾಡಿದಂತೆ ಈ ಹೃದಯವನ್ನು ತಿರುಗಿ ಕಸವನ್ನು ಹಾಕಿ, ಬೇರೆ ಬೇರೆ ಕೆಟ್ಟ ಕಲ್ಮಶಗಳನ್ನು ಹಾಕಿ ಇದನ್ನು ಹಾಳು ಮಾಡಲಿಕ್ಕೆ ಆತನು ದಿನ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಹೌದು, ಅಂಥ ಸನ್ನಿವೇಶಗಳು ನೀವು ಎದುರಾಗುವಾಗ, ಅಂಥ ಸನ್ನಿವೇಶಗಳು ನಿಮಗೆ ಬಂದಿದೆ ಎಂಬುದಾಗಿ ಅನಿಸುವಾಗ ಗೊತ್ತಾಗಬೇಕು, ಸೈತಾನ ಏನು ಮಾಡ್ಲಿಕ್ಕೆ ಬಂದಿದ್ದಾನೆ? ನಮ್ಮ ಜೀವಿತಗಳಲ್ಲಿ ಹಣಜಿಯನ್ನು ಬಿತ್ತಲು ಬಂದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಕೆಲವು ಸಂಗತಿಗಳು ನಮಗೆ ಗೊತ್ತಾಗೋದಿಲ್ಲ. ಕೆಲವು ಗೆಳೆಯರಿಂದ ಆಗಿರ್ಬೋದು, ಕುಟುಂಬದವರಿಂದ ಆಗಿರ್ಬೋದು, ಯಾವ ಸಭೆಯವರಿಂದ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೈತಾನ ಯಾರನ್ನು ಉಪಯೋಗಿಸುತ್ತಾನೋ ನಮಗೆ ಗೊತ್ತಿಲ್ಲ. ಸೈತಾನ ಏನ್ ಮಾಡ್ತಾನೆ? ಹಣಜಿಯನ್ನು ಬಿತ್ತುತ್ತಾನೆ. ಆ ಹಣಜಿ ಬಿತ್ತುವಾಗ ನಾವು ಎಚ್ಚರಿಕೆಯಾಗಿರಬೇಕು. ಇದು ನನ್ನ ಬಾಳಿಗೆ ಏನಾಗಿದೆ? ಒಂದು ಮಾರಕವನ್ನು ತರಲಿಕ್ಕೆ, ನನ್ನ ಬಾಳಲ್ಲಿ ಒಂದು ಸಂತೋಷವನ್ನು ತೆಗೆಯುವುದಕ್ಕೋಸ್ಕರ, ನನ್ನ ಸಮಾಧಾನವನ್ನು ಹಾಳು ಮಾಡೋದಕ್ಕೋಸ್ಕರ ಸೈತಾನ ಏನು ಮಾಡ್ತಾ ಇದ್ದಾನೆ? ನಮಗೆ ಹಣಜಿಯನ್ನು ಬಿತ್ತುತ್ತಾ ಇದ್ದಾನೆ ಎಂಬುದಾಗಿ ನಾವು ಯೋಚಿಸಿ ನಾವು ಜಾಗ್ರತೆ ವಹಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಸ್ವಾಮಿ ಹೇಳ್ತಾನೆ, ಆಗ ಯಜಮಾನನ ಆಳು ಅವನಿಗೆ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ವೈರಿಯ ಕೆಲಸ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು ಬೇಡ ಅಂತ ಹೇಳ್ತಾನೆ. ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ, ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರೆಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಹಲ್ಲೆಲೂಯಾ. ಇಲ್ಲಿ ಕಡೆಯದಾಗಿ ಯೇಸುಸ್ವಾಮಿ ಹೇಳೋದು, ಒಂದು ದಿವಸ ಬರ್ತದೆ, ಹೀಗೆ ಬೆಳೆಯುವಂಥ ಈ ಕಣಜ ಏನು ಮಾಡಬಾರ್ದು ಅಂತ ಹೇಳ್ತಾನೆ ಯೇಸುಸ್ವಾಮಿ, ಅದನ್ನು ತೆಗಿಲಿಕ್ಕೆ ಹೋಗಬೇಡಿ. ಹಣಜಿ ಮತ್ತು ಗೋಧಿ ಎರಡು ಒಟ್ಟೊಟ್ಟಿಗೆ ಬೆಳೆಯಲಿ. ಒಂದು ದಿವಸ ಬರುತ್ತದೆ, ಹಣಜಿಯನ್ನು ದೇವರೇನು ಮಾಡ್ತಾನೆ? ಸಪ್ರೇಟ್ ಮಾಡುತ್ತಾನೆ. ಗೋಧಿಯನ್ನು ಸಪ್ರೇಟ್ ಮಾಡುತ್ತಾನೆ. ಗೋಧಿಯನ್ನು ಸಪ್ರೇಟ್ ಮಾಡಿ ಆತನು ಕಣಜಲ್ಲಿ ಶೇಖರಿಸಿರ್ತಾನೆ. ಹಣಜಿ, ಯಾವುದೆಲ್ಲ ಹಣಜಿ ಕೆಟ್ಟದಾಗಿ ಈ ಬೆಳೆಯನ್ನು ಹಾಳು ಮಾಡಲು ಹುಟ್ಟಿಕೊಂಡಿತ್ತು, ಅದನ್ನೆಲ್ಲವನ್ನು ದೇವರೇನು ಮಾಡ್ತಾನಂತೆ? ಅದನ್ನು ಆರಿಸಿ ತೆಗೆದು ಕಟ್ಟಿ ಏನು ಮಾಡ್ತಾನಂತೆ? ಸುಟ್ಟು ಹಾಕುತ್ತಾನೆ. ಹಲ್ಲೆಲೂಯಾ. ಅದನ್ನು ಹೊರೆ ಕಟ್ಟಿ ಸುಡುತ್ತಾನೆ. ಕಂಪ್ಲೀಟ್ ಆಗಿ ಅದನ್ನು ಸುಡುತ್ತಾನೆ. ಅಂದರೆ ಅರ್ಥ, ಹಣಜಿಯಾಗಿ ಇರುವಂಥವರು ಎಲ್ಲರೂ ಎಲ್ಲಿಗೆ ಹೋಗುವವರು?
ನರಕಕ್ಕೆ ಬಾಧ್ಯರಾಗಿದ್ದಾರೆ. ಹಣಜಿಯಾಗಿ ಕೆಲಸ ಮಾಡುವವರು, ಹಣಜಿಯಾಗಿ ಇತರರನ್ನು ಇತರರ ಸಮಾಧಾನವನ್ನು ಹಾಳು ಮಾಡುವವರು, ಇತರರ ನೆಮ್ಮದಿಯನ್ನು ಹಾಳು ಮಾಡುವವರು ಎಲ್ಲಿಗೆ ಬಾಧ್ಯರಾಗುತ್ತಾರೆ? ಅವರು ನರಕಕ್ಕೆ ಬಾಧ್ಯರಾಗುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾವು ಕಾಲೇಜುಗಳಲ್ಲಿರ್ಬೋದು ಯವನಸ್ಥ ಮಕ್ಕಳಾಗಿ, ಅಥವಾ ನಾವು ಯವನಸ್ಥರಾಗಿ ಕೆಲಸ ಕಾರ್ಯಗಳಲ್ಲಿರ್ಬೋದು, ದೊಡ್ಡವರು ನಾವು ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಏನೆಲ್ಲೋ ಮಾಡ್ತಾ ಇರ್ಬೋದು. ನಾವು ಇರುವಂಥ ಸ್ಥಳಗಳಲ್ಲಿ ಯಾರಿಗೂ ಹಣಜಿಯಾಗಿ ನಾವಿರಬಾರದು. ಹಾಲೆಲೂಯಾ. ಹಣಜಿಯ ರೀತಿಯಲ್ಲಿ ನಾವು ಕಾರ್ಯ ಮಾಡುವ ಒಂದು ದಿವಸ ಬರುತ್ತದೆ, ಎರಡು ಒಟ್ಟೊಟ್ಟಿಗೆ ಬೆಳೀತದೆ. ದೇವರು ಹೇಳ್ತಾನೆ, ಯೇಸುಸ್ವಾಮಿ ಹೇಳ್ತಾನೆ, ಅದು ಎರಡು ಒಟ್ಟೊಟ್ಟಿಗೆ ಬೆಳೀತದೆ. ಆದರೆ ಒಂದು ದಿವಸ ನಾನು ಅದನ್ನು ಸಪ್ರೇಟ್ ಮಾಡುತ್ತೇನೆ. ಹಾಲೆಲೂಯಾ. ನಾನು ಅದು ಸಪ್ರೇಟ್ ಮಾಡುತ್ತೇನೆ. ಸಪ್ರೇಟ್ ಮಾಡುವಂಥ ಸಮಯದಲ್ಲಿ ಹಾಲೆಲೂಯಾ, ದೇವರ ವಾಕ್ಯ ಹೇಳ್ತದೆ, ದೇವರು ಹಣಜಿಯನ್ನು ಸುಟ್ಟು ಹಾಕುತ್ತಾನೆ, ಬೀಜವನ್ನು ಆತನು ಶೇಖರಿಸಿಡುತ್ತಾನೆ, ಗೋಧಿಯನ್ನು ಆತನು ಶೇಖರಿಸಿಡುತ್ತಾನೆ. ಹೌದು ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಫಲ ಹಲ್ವಿಯ ಹಾಳು ಮಾಡುವಂಥ, ಅದು ಒಳ್ಳೆಯ ಫಲವನ್ನು ಕೊಡುತ್ತಿರುವ ಗಿಡದೊಂದಿಗೆ ಏನು ಬೆಳೆಯಿತು? ಹಾಳು ಮಾಡುವಂಥ, ನಮ್ಮ ಬೆಳೆಯ ಫಲವನ್ನು ಕಡಿಮೆ ಮಾಡುವಂಥ ಗಿಡಗಳೇನಾಯಿತು? ಹಣಜಿ ಬೆಳೆದುಕೊಂಡಿತು. ಆದರೆ ದೇವರು ಹೇಳ್ತಾನೆ, ಅದಕ್ಕೊಂದು ಗತಿ ಇದೆ. ಹಣಜಿಯಾಗಿ ಬೆಳೆಯುವಂಥ ಸಂಗತಿ ಜನರಿಗೆ ಅಥವಾ ಆ ಬೆಳೆಗೆ ಒಂದು ಗತಿ ಇದೆ. ನಾನು ಮಾತ್ರ ಫಲವನ್ನು ಮಾತ್ರ ನೋಡುವಾತನು. ಹಾಲೆಲೂಯಾ. ಫಲ ಕೊಡುವಂಥ ಜನರನ್ನು ಮಾತ್ರ ನಾನು ನೋಡುವಾತನು, ಅದನ್ನು ಮಾತ್ರ ನಾನು ಶೇಖರಿಸಿಡುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ಪ್ರಿಯರೇ, ಫಲವನ್ನು ಕೊಡುವಂಥ ಸಮಯದಲ್ಲಿ ವೈರಿ ಇದ್ದಾನೆ, ಜಾಗೃತಿಯಾಗಿರೋಣ. ಆದರೆ ಜಾಗೃತೆಯನ್ನು ನಾವು ಕಳೆದುಕೊಂಡರೆ ಹಾಲೆಲೂಯಾ ನಮಗೆ ಅಪಾಯ. ಹಾಲೆಲೂಯಾ. ಯೇಸು ಮಾಡಿದ ಇನ್ನೊಂದು ಸಂಗತಿ ಏನಿದೆ, ನಾವು ವಾಕ್ಯದಲ್ಲಿ ಓದುತ್ತೇವೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 15ನೇ ವಚನದಲ್ಲಿ ಆತನು ರಿಪೇರಿ ಮಾಡುವ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ರಿಪೇರಿ ಮಾಡುವಂಥ ಕಾರ್ಯ ಯಾವುದು? ರಿಪೇರಿ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಹಾಲೆಲೂಯಾ. ಪಾಮ್ ಸಂಡೇ ಆದ ನಂತರ ಮರುದಿನ ಮಾಡಿದ ಕೆಲಸವೇನು? ಯೆರೂಸಲೇಮಿಗೆ ಅರಸನಂತೆ ಪ್ರವೇಶ ಮಾಡಿದ ನೆಕ್ಸ್ಟ್ ದಿವಸ ಮಾಡಿದ ಕೆಲಸವೇನು? ಯೇಸು ಸ್ವಾಮಿ ಆತನು ಆಲಯ ಶುದ್ಧೀಕರಣವನ್ನು ಮಾಡಿದನು. ಹಿ ಕ್ಲೆನ್ಸ್ ದ ಚರ್ಚ್. ಆ ಟೆಂಪಲ್ ಅನ್ನು, ಯೆರೂಸಲೇಮಿನ ದೇವಾಲಯದಲ್ಲಿ ಮಾರುವಂಥದ್ದು, ಕೊಳ್ಳುವಂಥದ್ದು ಎಲ್ಲವೂ ನಡೆಯುತ್ತಾ ಇತ್ತು. ಬಿಸ್ನೆಸ್ ಆಗಿ ಮಾರ್ಪಟ್ಟಿತ್ತು. ಆ ಬಿಸ್ನೆಸ್ ಆಗಿ ಮಾರ್ಪಟ್ಟಂಥ ಸ್ಥಳವನ್ನು ಯೇಸು ಸ್ವಾಮಿ ನೋಡಿ ಬಹಳ ಸಿಟ್ಟುಗೊಂಡು ಆತನು ಎಲ್ಲವನ್ನು ತೆಗೆದು ಬಿಸಾಡುತ್ತಾನೆ. ಈ ಆಲಯ ಹಾಲೆಲೂಯಾ ಪರಿಶುದ್ಧವಾದದ್ದು. ಈ ಆಲಯವನ್ನು ಹಾಲೆಲೂಯಾ ನೀವು ಗಳ್ಳರ ಗವಿಯಾಗಿ ನೀವು ಮಾಡಿದ್ದೀರಿ ಎಂಬುದಾಗಿ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 15ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ, ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಣ್ಮಣಿಗಳನ್ನು ಕೆಡವಿದನು. ಒಬ್ಬನಾದರೂ ಸಾಮಾನು ಹೊತ್ತುಕೊಂಡು ದೇವಾಲಯದೊಳಗೆ ಹಾದು ಹೋಗಗೊಡಿಸಲಿಲ್ಲ. ಮತ್ತು ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದು ಹೇಳಿದನು. ಪ್ರಿಯರೇ, ನಾವು ಒಂದು ವೇಳೆ ಈ ಆಲಯಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತಾ ಇಲ್ಲದಿರ್ಬೋದು, ಆದರೆ ನಾವೆಲ್ಲರೂ ಸಹ ವೈಯಕ್ತಿಕವಾಗಿ ಕ್ರಿಸ್ತನ ಏನಾಗಿದ್ದೇವೆ? ಆಲಯವಾಗಿದ್ದೇವೆ. ನಾವು ಕ್ರಿಸ್ತನ ಆಲಯವಾಗಿದ್ದೇವೆ. ಇಲ್ಲಿ ನಾವು ಸೇರಿ ಬರುವಾಗ ಒಂದು ದೊಡ್ಡ ಆಲಯವಾಗಿದ್ದೇವೆ. ಹಾಲೆಲೂಯಾ. ಇದು ಕಟ್ಟಡ ನಮಗೆ ಇಂಪಾರ್ಟೆಂಟ್ ಅಲ್ಲ. ಕಟ್ಟಡದೊಳಗೆ ಸೇರಿ ಆಲಯಗಳಾದ ನಾವುಗಳು ಸೇರಿ ಒಟ್ಟಾಗಿ ದೇವರನ್ನು ಆರಾಧಿಸುವಂಥದ್ದು. ಹಾಲೆಲೂಯಾ. ಇಲ್ಲಿ ಏನು ದೇವರು ಪರಿಶುದ್ಧತೆಯನ್ನು ಬಯಸುವವನಾಗಿದ್ದಾನೆ. ಹಾಲೆಲೂಯಾ. ಇಲ್ಲಿ ಆರಾಧಿಸುವ ನಮ್ಮಗಳ ಪರಿಶುದ್ಧತೆಯನ್ನು ಯೇಸು ಬಯಸುವನಾಗಿದ್ದಾನೆ. ಹಾಗಾಗಿ ಆತನು ಅವಾಗ ಯೆರೂಸಲೇಮಿನ ದೇವಾಲಯದಲ್ಲಿ ಮಾರುವಂಥದ್ದು ಪಾರಿವಾಳಗಳನ್ನು ಮಾರುತ್ತಾ ಇದ್ದಾರೆ. ಹಾಗೆ ಬೇರೆ ಎಲ್ಲ ಏನು ಸ್ಯಾಕ್ರಿಫೈಸ್ ಕೊಡೋದಕ್ಕೋಸ್ಕರ, ಕಾಣಿಕೆಗಳನ್ನು ಬಲಿಯನ್ನು ಕೊಡೋದಕ್ಕೋಸ್ಕರ ಆಗಿನ ಕಾಲದಲ್ಲಿ ಈ ಪಾರಿವಾಳನೆಲ್ಲ ಮಾರಲು ಪ್ರಾರಂಭಿಸ್ತಾ ಇದ್ರು. ಯಾಕೆಂದರೆ ಬಡವರಿಗೆ ಪಾರಿವಾಳವೇ ಗತಿಯಾಗಿತ್ತು. ಯಾಕೆಂದರೆ ಅದು ಬಹಳ ಚೀಪಾಗಿ ಸಿಗುತ್ತಾ ಇತ್ತು. ಬೇರೆ ಬೇರೆ ಹೋತಿ, ಕೋಣ, ಕುರಿ ಅದೆಲ್ಲ ಅವರಿಗೆ ಕೊಂಡುಕೊಳ್ಳಲಿಕ್ಕೆ ಆಗೋದಿಲ್ಲ. ಈ ಪಾರಿವಾಳ ಒಂದೊಂದು ಪಾರಿವಾಳನ್ನು ತೆಗೆದುಕೊಂಡು ಅವ್ರು ಏನು ಮಾಡ್ತಾ ಇದ್ರು? ತಮ್ಮ ಪಾಪಗಳನ್ನು ಅರಿಕೆ ಮಾಡೋದಕ್ಕೋಸ್ಕರ ಅದನ್ನು ಬಲಿ ಕೊಡುತ್ತಾ ಇದ್ದರು. ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡುವಂಥದ್ದು ಅವರಿಗೆ ಹಲ್ಲೆಲೂಯಾ, ಅವರಿಗೆ ಏನಾಗಿತ್ತು? ಆಲಯವು ಒಂದು ವ್ಯಾಪಾರದ ಸ್ಥಳವಾಗಿ ಮಾರ್ಪಟ್ಟಿತ್ತು. ಆಲಯವು ಅವರು ಕೊಂಡುಕೊಳ್ಳುವಂಥದ್ದು, ಮಾರುವಂಥದ್ದಕ್ಕೋಸ್ಕರ ಆಲಯವು ಏನಾಗಿತ್ತು? ಅದು ಮಾರ್ಪಟ್ಟಿತ್ತು. ಅದನ್ನು ನೋಡಿ ಹೇಳ್ತಾನೆ ಸ್ವಾಮಿ, ಹಲ್ಲೆಲೂಯಾ, ಈ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ, ಆದರೆ ನೀವು ಅದನ್ನು
ಕಳ್ಳರ ಗವಿ ಮಾಡಿದ್ದೀರಿ. ಹಲ್ಲೆಲೂಯಾ. ಅಂದರೆ ಯೇಸು ಸ್ವಾಮಿಯ ಮೂಲ ಉದ್ದೇಶ ಏನಾಗಿತ್ತು? ಸಭೆಯು ರಿಪೇರಿ ಆಗಬೇಕೆಂಬುದಾಗಿ. ಹಲ್ಲೆಲೂಯಾ. ಸಭೆಯು ರಿಪೇರಿ ಆಗಬೇಕು. ಇಲ್ಲಿ ಲೌಕಿಕ ಸಂಗತಿಗಳು, ಹಲ್ಲೆಲೂಯಾ, ಅಲೌಕಿಕ ಸಂಗತಿಗಳು ಆಗಬೇಕೇ ವಿನಃ ಇಲ್ಲಿ ಲೌಕಿಕ ಸಂಗತಿಗಳು ಏನಾಗಬಾರ್ದು, ನಡೆಯಬಾರದೆಂಬುದಾಗಿ ದೇವರು ಬಯಸಿದನು. ಹಲ್ಲೆಲೂಯಾ. ಸಭೆಯಲ್ಲಿ ಅಲೌಕಿಕ ಸಂಗತಿಗಳು, ಸೂಪರ್ ನ್ಯಾಚುರಲ್ ಥಿಂಗ್ಸ್ಗಳಾಗಬೇಕೇ ಹೊರತು, ಹಲ್ಲೆಲೂಯಾ, ನ್ಯಾಚುರಲ್ ಆಗಿ ನಮಗೆ ಹೊರಗೆ ಇರುವಂಥ ಸಂಗತಿಗಳು, ಲೋಕದ ಸಂಗತಿಗಳು ಸಭೆಯ ಒಳಗೆ ಕಾಣಬಾರದೆಂಬುದಾದಂಥ ಉದ್ದೇಶದಿಂದ ಯೇಸು ಸ್ವಾಮಿ ಏನು ಮಾಡ್ತಾನೆ? ಇಡೀ ಆಲಯವನ್ನು ಶುದ್ಧೀಕರಿಸಲು ಪ್ರಾರಂಭಿಸ್ತಾನೆ. ಆವಾಗ ಜನರಿಗೆ ಬಹಳ ಸಿಟ್ಟು ಬರ್ತದೆ. ಇವರು ಯೇಸು ಏನು ಮಾಡ್ತಾ ಇದ್ದಾನೆ? ಅವನನ್ನು ಏನಾದರೂ ಮಾಡಿ ಹಿಡಿದು ಅವನನ್ನು ಸಾಯಿಸಬೇಕೆಂಬುದಾಗಿ ಜನರು ಏನು ಮಾಡ್ತಾರೆ? ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಫರಿಸಾಯರು ಯೋಚನೆ ಮಾಡಿ ಪ್ರಾರಂಭಿಸ್ತಾರೆ, ಇವನು ಎಂತ ಮಾಡ್ತಾ ಇದ್ದಾನೆ? ನಮ್ಮ ಆಲಯವನ್ನು ಅವನು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ? ಶುದ್ಧ ಮಾಡ್ತಾ ಇದ್ದಾನೆ, ನಮಗೆ ಬೈತಾ ಇದ್ದಾನೆ, ನಮಗೆ ಹೊಡಿಲಿಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ. ಅಂದ್ರೆ ಹೊಡಿಲಿಕ್ಕೆ ಹೋಗಲಿಲ್ಲ, ಅವನು ಆ ರೀತಿಯಾದ ಸಿಟ್ಟಿನಲ್ಲಿ, ಆವೇಶದಲ್ಲಿ ಎಲ್ಲವನ್ನು ಬಿಸಾಡಲು ಪ್ರಾರಂಭಿಸುವಾಗ ಹಲ್ಲೆಲೂಯಾ ಜನರಿಗೆ ಬಹಳ ಸಿಟ್ಟು ಬಂತು. ಪ್ರಿಯರೇ, ಹಲ್ಲೆಲೂಯಾ, ಇವತ್ತು ನಮ್ಮ ರಿಪೇರ್ ಮಾಡುವಂಥ ಸನ್ನಿವೇಶದಲ್ಲಿಯೂ ಸಹ ಹಲ್ಲೆಲೂಯಾ ಕೆಲವರು ಇರುತ್ತಾರೆ. ಹಲ್ಲೆಲೂಯಾ, ನಮ್ಮ ಜೀವಿತಗಳಲ್ಲಿ ಆ ರಿಪೇರಲ್ಲಿ ಪ್ರೊಸೆಸ್ನಲ್ಲಿ ನಮ್ಮನ್ನು ಅಡ್ಡಿಪಡಿಸುವುದಕ್ಕೋಸ್ಕರವು ಹಲ್ಲೆಲೂಯಾ ಯೇಸು ಸ್ವಾಮಿ ರಿಪೇರ್ ಮಾಡಲು, ಸಭೆಯನ್ನು ರಿಪೇರ್ ಮಾಡುವಂಥ ಸನ್ನಿವೇಶದಲ್ಲಿ ಅಡ್ಡಿಗಾಗಿ ವಿರೋಧವಾಗಿ ನಿಂತಂಥ ಜನರು ಇದ್ದರು. ನೆಹೆಮೀಯನ ಕಾಲದಲ್ಲಿಯೂ ಸಹ ನೋಡುತ್ತೇವೆ, ಪೌಳಿ ಗೋಡೆಯ ಕಟ್ಟುವಂಥ ರೆಸ್ಪಾನ್ಸಿಬಿಲಿಟಿಯನ್ನು ನೆಹೆಮೀಯನು ತೆಗೆದುಕೊಳ್ಳುತ್ತಾನೆ. ಬಾಬೆಲಿನ ಜನರು, ಸೈನ್ಯವು, ಬ್ಯಾಬಿಲೋನಿಯನ್ ಆರ್ಮಿ ಬಂದು ಆ ಪೌಳಿ ಗೋಡೆಯನ್ನು ಕಟ್ಟುವಂಥ ಸುದ್ದಿ ಕೆಡುತ್ತಾರೆ. ಅದು ಕಟ್ಟುವಂಥ ಸುದ್ದಿ ಗೊತ್ತಾದ ತಕ್ಷಣ ನಮಗೆ ಗೊತ್ತಿದೆ, ಹಲ್ಲೆಲೂಯಾ, ಸನ್ನಬಲಟ ಮತ್ತು ಟೋಬಿ ಎಂಬ 2 ಜನರು, ಅವರಿಗೆ ಸುದ್ದಿ ಗೊತ್ತಾಗಿ ಅವರು ಹೇಗಾದರೂ ಮಾಡಿ ಇಸ್ರಾಯೇಲರು ಕಟ್ಟುತ್ತಿರುವಂಥ, ನೆಹೆಮೀಯನು ಅವನ ತಂಡವು ಕಟ್ಟುತ್ತಿರುವಂಥ ಆ ಗೋಡೆಯನ್ನು ಹೇಗಾದರೂ ಮಾಡಿ ಕೆಡವಬೇಕು, ಅದನ್ನು ಎಂದಿಗೂ ಅದು ಕಟ್ಟಲಿಕ್ಕೆ ನಾವು ಬಿಡಬಾರದು ಎಂಬುದಾಗಿ ಯೋಚನೆ ಮಾಡ್ತಾರೆ. ಕ್ರಿಕೆಟ್ ಪ್ಲಾನ್ಸ್ ಅನ್ನು ಮಾಡ್ತಾರೆ. ಇವತ್ತು ನಮ್ಮ ವಿಷಯಗಳಲ್ಲಿ, ನಿಮ್ಮ ವಿಷಯಗಳಲ್ಲಿಯೂ ಸಹ ಹಲ್ಲೆಲೂಯಾ ಬಾಬೆಲಿನ ಸೈನ್ಯ ಬಂದ ಹಾಗೆ ಯಾರಾದರೂ ಬಂದು ನಮ್ಮನ್ನು ಕೆಡವಬಹುದು. ಹಲ್ಲೆಲೂಯಾ, ನಮಗೆ ಪ್ರೊಟೆಕ್ಷನ್ ಆಗಿ ಕೊಟ್ಟಂತ ನಮಗಿರುವಂಥ ಪ್ರೊಟೆಕ್ಷನ್ ಅನ್ನು ಕೆಡವಬಹುದು. ಆದರೆ ಪ್ರಿಯ ದೇವ ಜನರೇ, ನಾವು ಯಾವಾಗ ನೆಹೆಮೀಯನಾಗೆ ನಾವು ಧೈರ್ಯವಂತರಾಗಿ ದೇವರ ಸಹಾಯವನ್ನು ಹಿಡಿದುಕೊಂಡು ನಾವು ಮುಂದೆ ಹೋಗುತ್ತೇವೋ, ಸನ್ನಬಲಟ ಆಗಿರ್ಬೋದು, ಟೋಬಿ ಆಗಿರ್ಬೋದು, ಯಾರೇ ಬಂದರೂ ಸಹ ದೇವರ ಕಾರ್ಯವನ್ನು ಮಾಡಲು ಹಲ್ಲೆಲೂಯಾ ಅಡ್ಡಿ ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ, ಸನ್ನಬಲಟ ಆಗಿರ್ಬೋದು, ಟೋಬಿ ಆಗಿರ್ಬೋದು, ಅವರು ಸಹ ದೊಡ್ಡ ಪ್ಲಾನ್ ಮಾಡಿಕೊಂಡು ಇವರನ್ನೆಲ್ಲ ಸಂಹರಿಸಬೇಕು, ಕೊಲೆ ಮಾಡಬೇಕು, ಸಾಯಿಸಬೇಕೆಂಬುದಾಗಿ ಇವರೆಲ್ಲರೂ ಸಹ ಮುಂದೆ ಬರುತ್ತಾರೆ. ಹಲ್ಲೆಲೂಯಾ. ಆದರೆ ದೇವರಲ್ಲಿ ಇವರು ಪ್ರಾರ್ಥನೆ ಮಾಡಿದ, ದೇವರೇ, ನಮಗೆ ವಿರೋಧವಾಗಿ ಇವರು ಎದ್ದು ಬಂದಿದ್ದಾರೆ ಸ್ವಾಮಿ, ಇವರನ್ನು ನೀನು ಎಂತ ಮಾಡ್ತೀಯೋ ಮಾಡಿಕೋ, ನಿನ್ನ ಇಷ್ಟದಂತೆ ಇವರನ್ನು ನಡೆಸು ಎಂಬುದಾಗಿ ಹೇಳುವಾಗ ದೇವರು ಹಲ್ಲೆಲೂಯಾ ಸನ್ನಬಲಟ ಟೋಬಿಯ ಪ್ಲಾನ್ಸ್ಗಳನ್ನೆಲ್ಲ ನಿಷ್ಫಲ ಮಾಡುತ್ತಾನೆ. ಹಲ್ಲೆಲೂಯಾ, ಸನ್ನಬಲಟ ಮತ್ತು ಟೋಬಿಯ ಎಲ್ಲ ಪ್ಲಾನ್ಸ್ ಅನ್ನು ಕ್ಯಾನ್ಸಲ್ ಮಾಡುತ್ತಾನೆ. ಹಲ್ಲೆಲೂಯಾ. ಅದ ನಂತರ ಇವರು ಹಲ್ಲೆಲೂಯಾ ಒಂದು ಕೈಯಲ್ಲಿ ಖಡ್ಗ ಇಟ್ಕೊಳ್ತಾರೆ, ಒಂದು ಕೈಯಲ್ಲಿ ಕಟ್ಟಲು ಪ್ರಾರಂಭಿಸ್ತಾರೆ. ಯಾಕಂದ್ರೆ ವೈರಿಗಳು ಬರುವಂತ ಸಮಯದಲ್ಲಿ ಒಂದು ಕಡೆ ಇವರು ಯುದ್ಧವಸ ಮಾಡಬೇಕು, ಹೋರಾಡಬೇಕು, ಇನ್ನೊಂದು ಕಡೆ ತಮ್ಮ ಕೆಲಸವನ್ನು ಮಾಡಲು ಪ್ರಾರಂಭಿಸ್ತಾರೆ. ಪ್ರಿಯರೇ, ಇವತ್ತು ನಮ್ಮ ಕೈಯಲ್ಲಿ ದೇವರ ವಾಕ್ಯವೆಂಬ ಕತ್ತಿಯನ್ನು ಕೊಟ್ಟಿದ್ದಾನೆ. ಒಂದು ಕೈಯಲ್ಲಿ ಹಿಡಿಯೋಣ, ಇನ್ನೊಂದು ಕಡೆಯಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡುತ್ತಾ ಹೋಗೋಣ. ಹಲ್ಲೆಲೂಯಾ. ನೆಹೆಮೀಯನ ಕಾಲದಲ್ಲಿ ದೇವರು ದೊಡ್ಡ ಜಯವನ್ನು ನೆಹೆಮೀಯನಿಗೆ ಕೊಡುತ್ತಾನೆ. ಅವನೇನು ದೊಡ್ಡ ಅರಸನೂ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ, ಅವನು ದೊಡ್ಡ ಸಣ್ಣ ಪಾನ ಸೇವಕನು. ಅರಸನಿಗೋಸ್ಕರ ಮಾಡಿದ ಊಟವನ್ನು ರುಚಿ ಮಾಡಿ ಇದರಲ್ಲಿ ವಿಷವಿದೆಯೋ ರುಚಿ ಇದೆಯೋ ಎಂಬುದಾಗಿ ಹೇಳುವಂತ ಒಂದು ಕಾರ್ಯವನ್ನು ನೆಹೆಮೀಯನು ಮಾಡುತ್ತಾ ಇದ್ದನು. ಆದರೆ ಹಲ್ಲೆಲೂಯಾ, ಅವನಿಗೆ ಯಾವಾಗ ಗೊತ್ತಾಯಿತು ನಮ್ಮ ಪೌಳಿ ಗೋಡೆಯು ಬಿದ್ದು ಹೋಗಿದೆ, ನಮ್ಮ ಪೌಳಿ ಗೋಡೆಯು ಕೆಡವಲ್ಪಟ್ಟಿದೆ ಎಂಬುದಾಗಿ ಗೊತ್ತಾದಾಗ ಅವನು ಸ್ವತಃ ವಾಲಂಟರಿ ಆಗಿ ಆತನು ನಿರ್ಧಾರ ಮಾಡುತ್ತಾನೆ, ನಾನು ಈ ಕಾರ್ಯವನ್ನು ಮಾಡಬೇಕು. ಹಲ್ಲೆಲೂಯಾ. ಅವನಿಗೆ ವೈರಿ ಇರಲಿಲ್ವಾ? ವೈರಿ ಇದ್ದರು. ಅವನಿಗೆ ವಿರೋಧ ಇರಲಿಲ್ವಾ? ವಿರೋಧವಿತ್ತು. ಹಲ್ಲೆಲೂಯಾ. ಅವನಿಗೆ ಕೊಲೆಗೆ ಜನರು ಹೊಂಚು ಹಾಕಲಿಲ್ವಾ? ಹೊಂಚು ಹಾಕಿದರು. ಅವನಿಗೆ ಅವಮಾನಿಸಬೇಕೆಂಬುದಾಗಿ ಪ್ರಯತ್ನ ಪಟ್ಟರು. ಅವನ ವಿರೋಧವಾಗಿ ಹೊಟ್ಟೆ ಕಿಚ್ಚು ಪಡಲಿಲ್ವಾ? ಹೊಟ್ಟೆ ಕಿಚ್ಚನ್ನು ಪಟ್ಟರು. ಜನರಿದ್ದರು, ದೊಡ್ಡ ಸಮೂಹವಿತ್ತು. ಆದರೆ ಅವನು ಯಾರನ್ನಾತುಕೊಂಡ? ದೇವರನ್ನಾತುಕೊಂಡ. ಹಲ್ಲೆಲೂಯಾ. ದೇವರನ್ನಾತುಕೊಂಡ. ಆ ಜನರ ಮಧ್ಯದಲ್ಲಿ ಹಲ್ಲೆಲೂಯಾ ದೇವರನ್ನು ತಲೆ ಎತ್ತಿ ನಡೆಯುವ ಹಾಗೆ ಆ ಪೌಳಿ ಗೋಡೆಯನ್ನು ಕಟ್ಟಿ ಮುಗಿಸುವ ತನಕ ದೇವರವರಿಗೆ ವಿಶೇಷವಾದ ಸಹಾಯಕನಾಗಿ ನಿಂತನು.
ಇವತ್ತು ಪ್ರಿಯ ದೇವಜನ, ನೀವು ಫಲ ಕೊಡದ ಹಾಗೆ ಹಲ್ವಿಯ ವೈರಿ ಎಷ್ಟೇ ಪ್ರಯತ್ನವನ್ನು ಪಡಬಹುದು. ಬಾಬೆಲಿನ ಸೈನ್ಯ, ಹಲ್ಲೆಲೂಯಾ, ಬ್ಯಾಬಿಲೋನಿಯನ್ ಆರ್ಮಿ ಹಾಗೆ ನಿಮ್ಮ ವಿರುದ್ಧವಾಗಿ ಜನರು ಎದ್ದೇಳಬಹುದು. ಆದರೆ ನೆಹಮ್ಯನಾಗಿ ನಾವು ಪ್ರಾರ್ಥನೆ ಮಾಡೋಣ, ನೆಹಮ್ಯನಾಗಿ ದೇವರನ್ನು ಆತುಕೊಳ್ಳೋಣ. ಹಲ್ಲೆಲೂಯಾ, ಎಲ್ಲ ವಿಷಯಗಳಲ್ಲಿ ದೇವರು ನಮಗೆ ಜಯವನ್ನು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚು ಪಡುವರ ಜನರ ಮುಂದೆ ದೇವರು ನಮ್ಮನ್ನು ಉಪಯೋಗಿಸುತ್ತಾನೆ. ಹಾಲಲ್ಲಿ ಒಂದು ನೆನಪಿಟ್ಕೊಳ್ಬೇಕು, ಯಾರೇ ನಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಡಲಿ, ಅವರ ಮುಂದೆ ದೇವರು ನಮ್ಮನ್ನು ಏನು ಮಾಡ್ತಾನೆ, ಉಪಯೋಗಿಸ್ತಾನೆ ಎಂಬುದಾಗಿ ನಂಬಿಕೆ ನಮಗಿರಲಿ. ಹಲ್ಲೆಲೂಯಾ. ನಮ್ಮನ್ನು ಕಟ್ಟುತ್ತಾನೆ, ನಮ್ಮನ್ನು ಬೆಳೆಸುತ್ತಾನೆ, ನಮ್ಮನ್ನು ಆಶೀರ್ವದಿಸುತ್ತಾನೆ, ನಮ್ಮನ್ನು ಕಾಪಾಡುತ್ತಾನೆ, ನಮ್ಮನ್ನು ಉನ್ನತಿಗೆ ತರುತ್ತಾನೆ ಎಂಬ ನಂಬಿಕೆ ನಮಗಿರಲಿ. ಹಲ್ಲೆಲೂಯಾ. ಎಂದಿಗೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರಿಯರೇ, ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಆದರೆ ಆತುಕೊಳ್ಳಬೇಕಾದ ಸನ್ನಿವೇಶದಲ್ಲಿ ನಾವು ಗಟ್ಟಿಯಾಗಿ ದೇವರನ್ನು ಆತುಕೊಳ್ಳೋಣ. ಹಿಡಿದುಕೊಳ್ಳುವಂಥ ಸನ್ನಿವೇಶದಲ್ಲಿ ಗಟ್ಟಿಯಾಗಿ ದೇವರನ್ನು ಹಿಡಿದುಕೊಳ್ಳೋಣ. ಆಗ ನಾವು ಹಲ್ಲೆಲೂಯಾ ಜಯದ ಜೀವಿತವನ್ನು ಕಾಣುವವರಾಗಿದ್ದೇವೆ. ಶತ್ರುವಿನ ಸಂಪೂರ್ಣವಾಗಿ ಶತ್ರುವು ಲಯವಾಗುತ್ತಾನೆ. ಶತ್ರುವಿನ ಎಲ್ಲ ತಂತ್ರಗಾರಿಕೆಗಳು ಅದು ಲಯವಾಗುವಾಗೆ ದೇವರು ಮಾಡುತ್ತಾನೆ. ಅವರು ಎಷ್ಟೇ ಪ್ಲಾನ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಿದರೂ ಸಹ ದೇವರು ನಮಗೆ ಜಯವನ್ನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಕೊರಿಂಥದಲ್ಲಿ ಪೌಲನು ಹೇಳುತ್ತಾನೆ, ಇದು ದೇವರ ಆಲಯವಾಗಿದೆ, ನೀವು ದೇವರ ಆಲಯವಾಗಿದ್ದೀರೆಂದು. ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದೇನೆ ನೀವು ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದುದು, ಆ ಆಲಯವು ನಾವೇ. ಹಲ್ಲೆಲೂಯಾ. ಆ ಆಲಯವು ನಾವೇ ಆಗಿದ್ದೇವೆ. ಇವತ್ತು ನಾವು ನಮ್ಮ ಈ ದೇಹವನ್ನು, ಈ ಶರೀರವನ್ನು ನಾವು ಕೆಡಿಸುವುದಾದರೆ ದೇವರು ಹೇಳ್ತಿದ್ದಾನೆ, ಇದು ನನ್ನ ಆಲಯ, ನೀವು ಇದನ್ನು ಕೆಡಿಸುವುದಾದರೆ ನೀವೇ ಕೆಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಬೇಡ, ನಾನೇ ಕೆಡಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇದು ದೇವರು ಕೊಟ್ಟಂಥ, ದೇವರು ಬಹಳ ಉತ್ತಮವಾದ ಗರ್ಭಗುಡಿ ಇದು. ಹಲ್ಲೆಲೂಯಾ. ದೇವರು ಸುರಕ್ಷಿತವಾಗಿರುವಂಥ ಸ್ಥಳ. ಇವತ್ತು ಮನುಷ್ಯನ ಕೈಯಿಂದ ಕಟ್ಟಿಕೊಂಡು ಬೀಗ ಹಾಕಿ ಹೋಗ್ತಾನೆ. ಹಲ್ಲೆಲೂಯಾ. ಅದನ್ನು ಕಾಯಲಿಕ್ಕೆ ಒಂದು ಬೀಗ, ಅದು ಬೀಗ ಕಳೆದೋರೆ ಮತ್ತೆ ಅದನ್ನು ಬೀಗ ಹೊಡಿಬೇಕು. ಹಾಗೆಲ್ಲ ಈ ಲೋಕದಲ್ಲಿ ನಾವು ನೋಡುವಂಥದ್ದಿದ್ದೇವೆ. ಆದರೆ ದೇವರು ಹೇಳ್ತಿದ್ದಾನೆ, ನಾನು ಯಾವ ಗುಡಿ ಗೋಪುರಗಳಲ್ಲಿ ಯಾವ ಸ್ಥಳಗಳಲ್ಲಿ ನಾವು ವಾಸಿಸುವುದಿಲ್ಲ, ನಾನು ವಾಸಿಸುವಂಥದ್ದು ನಿಮ್ಮ ಆಲಯದಲ್ಲಿ, ಹೃದಯ ಎಂಬ ಆಲಯದಲ್ಲಿ. ಹಲ್ಲೆಲೂಯಾ. ಇವತ್ತು ಈ ಹೃದಯದ ಆಲಯದಲ್ಲಿ ಯೇಸು ಇರುವುದಾದರೆ ನಾವು ಬಹಳ ಫಲವನ್ನು ಕೊಡುತ್ತೇವೆ. ಹಲ್ಲೆಲೂಯಾ. ಬಹಳ ಫಲವನ್ನು ಕೊಡುತ್ತೇವೆ. ಈ ಫಲ ಯಾರು ಬಂದು ಕಿತ್ತುಕೊಂಡು ಹಾಗೆ ವೇಸ್ಟ್ ಆಗಿ ಹೋಗುವುದಿಲ್ಲ. ಈ ಫಲ ನಮ್ಮ ದೇವರಿಗೆ ಮಾತ್ರ ಅದು ಸಲ್ಲತಕ್ಕದ್ದು. ಹಲ್ಲೆಲೂಯಾ. ಈ ಫಲ ಮನುಷ್ಯನಿಗೋಸ್ಕರವಲ್ಲ, ಅದು ಮನುಷ್ಯನಿಗೋಸ್ಕರ, ದೇವರಿಗೋಸ್ಕರವೇ ಅದು. ಹಲ್ಲೆಲೂಯಾ. ಏನು ಹೇಳ್ತಾನೆ ದೇವರ ವಾಕ್ಯದಲ್ಲಿ? ನಾವು ಕೇಳಿದೆವು, ಫಲ ಯಾವುದೆಲ್ಲ ಫಲ? ನೀತಿಯ ಫಲ, ಪರಿಶುದ್ಧತೆಯ ಫಲ ನಮ್ಮಲ್ಲಿ ಕಾಣಲ್ಪಡಬೇಕು. ಹಲ್ಲೆಲೂಯಾ. ನಾವು ದೇವರಿಗೆ ಭಯಪಟ್ಟು ಜೀವಿಸಿದರೆ ದೇವರು ಆನಂದ, ಮಾನ, ಜೀವಗಳನ್ನು ಫಲವಾಗಿ ದೇವರು ಕೊಡುತ್ತಾನೆ. ಹಣ ಬೇಕಾ? ಹಲ್ಲೆಲೂಯಾ. ದೇವರಿಗೆ ಭಯಪಟ್ಟು ಜೀವಿಸಿರಿ, ದೀನ ಭಾವವುಳ್ಳವರಾಗಿರ್ರಿ. ಮಾನ ಬೇಕಾ? ದೀನ ಭಾವವುಳ್ಳವರಾಗಿರ್ರಿ, ಯೆಹೋವನಿಗೆ ಭಯಪಟ್ಟು ಜೀವಿಸಿರಿ. ಜೀವ ಬೇಕಾ? ಆರೋಗ್ಯ ಬೇಕಾ? ಹಲ್ಲೆಲೂಯಾ. ದೀನ ಭಾವವುಳ್ಳವರಾಗಿರ್ರಿ, ಯೆಹೋವನಿಗೆ ಭಯಪಟ್ಟು ಜೀವಿಸಿರಿ. ಹಲ್ಲೆಲೂಯಾ. ಇದು ದೇವರು ನಮಗೆ ಹೇಳಿದಂಥ ಸೂತ್ರಗಳು. ನೀವು ಆಶೀರ್ವಾದಕ್ಕಾಗಿ ನೀವು ಮಾಡಬೇಕಾದ ಕಾರ್ಯಗಳು, ದೇವರಿಗೆ ಭಯಪಟ್ಟು ಜೀವಿಸಿರಿ. ಹಲ್ಲೆಲೂಯಾ. ಕರ್ತನನ್ನು ಆತುಕೊಂಡು ಜೀವಿಸಿರಿ. ಸಿಸ್ಟರ್, ನಂಬಿಕೆಯ ಆನಂದ ಫಲ. ನಮಗೆ ಆನಂದ ಫಲ ಬೇಕಾಗಿದ್ದರೆ ನೀವು ನಂಬಿಕೆಯಿಂದ ಜೀವಿಸಿರಿ, ನಂಬಿಕೆಯಿಂದ ಮುಂದೋಗಿರಿ. ಹಲ್ಲೆಲೂಯಾ. ಕಾಣದಂಥ ಸಂಗತಿಗಳನ್ನು ನಿಜವೆಂಬುದು ನಂಬುದೇ ಅದು ನಂಬಿಕೆಯಾಗಿದೆ. ಇವತ್ತು ಏನೆಲ್ಲ ನಮಗೆ ಕಾಣುತ್ತಾ ಇಲ್ಲ, ಅದನ್ನು ನಾನು ಕ್ರಿಸ್ತನಲ್ಲಿ ಹೊಂದಿಕೊಂಡಿದ್ದೇನೆ ಎಂಬುದು ನಂಬಿಕೆಯಿಂದ ನಾವು ಮುಂದೋಗುವಾಗ ದೇವರು ನಮಗೆ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ, ಬಾಳಿನಲ್ಲಿ ಮಾಡುವನಾಗಿದ್ದಾನೆ. ಪಾಪದಿಂದ ಮರಣ ಫಲವಿದೆ, ವಿಧೇಯತ್ವಕ್ಕೆ ಏನಿದೆ ನೀತಿಯ ಫಲ ದೇವರು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧತೆ, ದೇವರಿಗೆ ದಾಸರಾಗಿರುವುದರಿಂದ ಪರಿಶುದ್ಧರಾಗಿರುವುದೇ ಅದು ನಮಗೆ ಫಲ. ದೇವರಿಗೆ ದಾಸರಾಗಿರುವುದರಿಂದ ಪರಿಶುದ್ಧವಾಗಿರುವುದೇ ನಮಗೆ ಫಲ. ಮತ್ತೆ ಮಕ್ಕಳು ಫಲವನ್ನು ಕಾಣಬೇಕಾದರೆ ಅವರು ಎಲ್ಲಿ ಬೆಳೆಯಬೇಕು? ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟು ದೇವರ ಅಂಗಳದಲ್ಲಿ ಅವರು ಬೆಳೆಯಬೇಕು. ಆವಾಗ ಮುಪ್ಪಿನಲ್ಲಿಯೂ ಸಹ ಅವರೇನಾಗ್ತಾರೆ? ಫಲಿಸುತ್ತಾರೆ. ನಿಮ್ಮ ಮಕ್ಕಳು ಮುಪ್ಪಿನಲ್ಲಿಯೂ ಫಲಿಸಬೇಕಾ? ಬ್ಲೆಸ್ಸಿಂಗ್ ಆಗಿ ಕಾಣಲ್ಪಡಬೇಕಾ? ಹಲ್ಲೆಲೂಯಾ. ಅವರನ್ನು ಸರಿಯಾದ ಸ್ಥಳದಲ್ಲಿ ನೆಡಿರಿ, ಸರಿಯಾದ ಸ್ಥಳದಲ್ಲಿ ಅವರನ್ನು ಸಾಕಿರಿ, ಸರಿಯಾದ ಮಾರ್ಗದರ್ಶನ ಕೊಡಿರಿ, ದೇವರ ವಾಕ್ಯದಿಂದ ಅವರನ್ನು ಬೋಧಿಸಿರಿ, ತಿಳಿಯಪಡಿಸಿರಿ, ವಾಕ್ಯದಲ್ಲಿ ಬೇರೂರೋ ಹಾಗೆ ಮಾಡಿರಿ. ಮುಪ್ಪಿನಲ್ಲಿ ಅವರು ಎಂದಿಗೂ ಏನಾಗುವುದಿಲ್ಲ, ಓರೆಯಾಗಿ ಬೆಳೆಯುವುದಿಲ್ಲ, ನೇರವಾಗಿ ಅವರು ಬೆಳೆಯುತ್ತಾರೆ.
ಫಲವನ್ನು ಕೊಡದನ್ನು ದೇವರು ಕಡಿದು ಹಾಕುತ್ತಾನೆ ಎಂಬುದಾಗಿಯೂ ಸಹ ನೆನಪಿಟ್ಕೊಳ್ಳಿ. ನೀವು ಒಂದು ವೇಳೆ ಫಲವನ್ನು ಕೊಡ್ತಾ ಇಲ್ಲದೆ ಇವತ್ತು ದೇವರು ಅಂಥ ಕೊಂಬೆಗಳನ್ನು ಏನು ಮಾಡ್ತಾನೆ, ದೇವರು ಕಡಿದು ಹಾಕುತ್ತಾನೆ. ನಿಮ್ಮ ಫಲವನ್ನು ಹಾಳು ಮಾಡುವ ವೈರಿ ಇದ್ದಾನೆ, ಜಾಗೃತಿ ಆಗಿರ್ರಿ. ಹಲ್ಲೆಲೂಯ. ನಮ್ಮೊಟ್ಟಿಗೆ ಬೆಳೆಯುತ್ತಿರುವಂಥವರು ನಮಗೆ ಗೊತ್ತಿಲ್ಲ ಅದು ಕಳೆಯಾಗಿದೆ ಎಂಬುದಾಗಿ ನಾವು ಒಂದು ವೇಳೆ ನಮಗೆ ದೇವರು ತಿಳಿಯಪಡಿಸಿದ್ದು ಕಳೆ ಎಂಬುದಾಗಿ ಜಾಗೃತಿಯಾಗಿರೋಣ. ಫಲ ಕೊಯ್ಯುವಾತನು ನಮ್ಮ ದೇವರಾಗಿದ್ದಾನೆ, ಕೊಯ್ದು ಸಪ್ರೇಟ್ ಮಾಡ್ತಾನೆ. ಹಾಗಾಗಿ ಚಿಂತೆ ಮಾಡಬೇಡಿರಿ. ವೈರಿ ಇದ್ದಾನೆ, ಆದರೆ ನಮ್ಮ ಕಾರ್ಯವನ್ನು ನಾವು ಪ್ರತಿನಿತ್ಯವೂ ಮಾಡುವುದನ್ನು ನಾವು ಬಿಡೋದು ಬೇಡ. ಹಲ್ಲೆಲೂಯ. ಯೇಸು ಆಲಯವನ್ನು ಶುದ್ಧೀಕರಣ ಮಾಡುತ್ತಾನೆ. ಯಾಕಾಗಿ ಶುದ್ಧೀಕರಣ ಮಾಡುತ್ತಾನೆ? ಅಲ್ಲಿ ಹಲ್ಲೆಲೂಯ ಅವರಿಗೆ ಆ ಆಲಯದಲ್ಲಿ ರಿಪೇರಿ ಬೇಕಾಗಿತ್ತು. ಆಲಯಕ್ಕೆ ಬರುವಂಥ ಜನರಾಗಿರ್ಬೋದು, ಅಲ್ಲಿ ವ್ಯಾಪಾರ ಮಾಡುತ್ತಿರುವವರಾಗಿರ್ಬೋದು, ಫರಿಸಾಯರಾಗಿರ್ಬೋದು, ಸದ್ದುಕಾಯರಾಗಿರ್ಬೋದು, ಅವರಿಗೆಲ್ಲ ಒಂದು ಪಾಠ, ದೇವರ ಆಲಯದ ಬಗ್ಗೆ, ಗೌರವ ಬಗ್ಗೆ ಅವರಿಗೆ ತಿಳಿಯಪಡಿಸಬೇಕಾಗಿತ್ತು. ಹಾಗಾಗಿ ದೇವರು ಈ ಆಲಯ ಏನಂತ ಹೇಳ್ತಾನೆ, ಇದು ಸುಮ್ಮನೆ ನೀವು ಕಾಟಾಚಾರಕ್ಕೆ ಬಂದು ಹೋಗುವಂಥ ಸ್ಥಳವಲ್ಲ, ಇದು ದೇವರನ್ನು ಆರಾಧಿಸುವ ಸ್ಥಳ, ಪರಿಶುದ್ಧವಾದ ಸ್ಥಳ. ನೀವು ಸರಿಯಾಗಿ ಬರಬೇಕು, ಸರಿಯಾಗಿ ಹೋಗಬೇಕು, ಸರಿಯಾಗಿ ಇಲ್ಲಿ ಆರಾಧಿಸಬೇಕು. ಹಲ್ಲೆಲೂಯ. ಯಾರೋ ಕರೀತಾ ಇದ್ದಾರೆ, ಪಾಸ್ಟರ್ ಫೋನ್ ಮಾಡ್ತಾರೆ, ಅಥವಾ ಯಾರೋ ನನಗೆ ಹೇಳಿದ್ದಾರೆ, ಅದಕ್ಕೋಸ್ಕರ ಆರಾಧನೆಗೆ ಬರಬೇಡಿ. ಯಾವೆಲ್ಲ ಒಟ್ಟಾಗಿ ಸೇರಿ, ಎಲ್ಲ ಜನರನ್ನ ಒಟ್ಟಾಗಿ ಸೇರಿ ನಾವು ಆರಾಧನೆ ಮಾಡುವಾಗ ದೇವರ ಆಲಯದಿಂದ ಪರಲೋಕಕ್ಕೆ ಧೂಪದಂತೆ ಆರಾಧನೆ ಏರಲ್ಪಡುತ್ತದೆ. ಇದು ಸುವಾಸನೆ ಆತನಿಗೆ ಸಂತೋಷವನ್ನು ತರುತ್ತದೆ. ಇಲ್ಲಿ ಯಾವ್ದಾದ್ರು ನಾವು ಬೇರೆ ಬೇರೆ ರೀತಿಯ ನಾವು ಬೂದ್ಬತ್ತಿಯನ್ನು ಹಿಡಿದುಕೊಂಡು ಅದರಲ್ಲಿ ಯಾವ್ದಾದ್ರು ಕೆಟ್ಟ ಪರಿಮಳದ ಯಾವ್ದಾದ್ರು ಒಂದು ಸಂಗತಿ ಆ್ಯಡ್ ಆದರೆ ನಾವು ಇಡುವಂಥ ಸ್ಮೆಲ್ಲನ್ನೆಲ್ಲ ಏನು ಮಾಡ್ತದೆ, ಅದು ಹಾಳು ಮಾಡ್ತದೆ. ಆ ಹೊಗೆಯೊಂದಿಗೆ ಕೆಟ್ಟ ಸ್ಮೆಲ್ಲು ಆ್ಯಡ್ ಆದರೆ ಆ ಸ್ಮೆಲ್ಲನ್ನೇ ಹಾಳು ಮಾಡ್ತೀವಿ. ಪರ್ಫ್ಯೂಮ್ ತೆಗೆದುಕೊಳ್ಳಿ, ಒಂದು ಪರ್ಫ್ಯೂಮ್ ಒಟ್ಟಿಗೆ ನೀವು ಪರ್ಫ್ಯೂಮ್ ಹಾಕಿರ್ತೀರಿ ಮನೆಯೊಳಗೆ, ಸಡನ್ನಾಗಿ ಕೆಟ್ಟ ಸ್ಮೆಲ್ಲು ಒಳಗೆ ಬಂದ ತಕ್ಷಣ ಏನಾಗ್ತದೆ, ಆ ಒಳ್ಳೆಯ ಪರಿಮಳ ಏನಾಗ್ತದೆ, ಹಾಳಾಗ್ತದೆ. ಇವತ್ತು ಪ್ರಿಯ ದೇವಜನರೇ, ನಾವು ಹಲ್ಲೆಲೂಯಾ ಜಾಗೃತಿಯಾಗಿರೋಣ. ಆಲಯವು ಪರಿಶುದ್ಧವಾಗಿರಬೇಕು, ಆಲಯವು ಶುದ್ಧಿಸಲ್ಪಟ್ಟಿರಬೇಕು. ಹಲ್ಲೆಲೂಯಾ. ಇಲ್ಲಿ ಬರುವಂಥ ನಾವೆಲ್ಲರೂ ಸಹ ಪರಿಶುದ್ಧತೆಯೊಂದಿಗೆ ಇಲ್ಲಿ ಬರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಹಲ್ಲೆಲೂಯಾ. ಹಾಗೆ ಪ್ರಿಯ ದೇವಜನರೇ, ಬಾಬೆಲಿನ ಸೈನ್ಯ ಬಂದು ನೆಹೆಮೀಯನನ್ನು ಇಸ್ರಾಯೇಲಿನ ಪೌಳಿಗೋಡೆಯನ್ನು ಕೆಡವುತ್ತದೆ. ಪ್ರೊಟೆಕ್ಷನ್ ಕೊಟ್ಟು ಆ ಇಸ್ರಾಯೇಲ್ ಈ ಸಾಮ್ರಾಜ್ಯಕ್ಕೆ ಪ್ರೊಟೆಕ್ಷನ್ ಕೊಟ್ಟಂಥ ಪೌಳಿಗೋಡೆ ಏನು ಮಾಡ್ತಾರೆ, ಬಾಬೆಲಿನವರು ಬಲಿಷ್ಠ ಸೈನ್ಯ ಬಂದು ಅವ್ರನ್ನ ಏನು ಮಾಡ್ತದೆ, ಕೆಡವುತ್ತದೆ. ಕೆಡವಿದಾಗ ಹಲ್ಲೆಲೂಯಾ, ಕೆಡವಿ ಹೋಗಿ ಆಗಿದೆ. ಆದರೆ ಒಬ್ಬ ಭಕ್ತನನ್ನು ದೇವರು ಎಬ್ಬಿಸುತ್ತಾನೆ. ಅವ ನೆಹೆಮೀಯನು ತೀರ್ಮಾನ ಮಾಡುತ್ತಾನೆ, ಈ ಪೌಳಿಗೋಡೆಯನ್ನು ನಾನು ಕಟ್ಟಬೇಕು. ಹಲ್ಲೆಲೂಯಾ. ನನ್ನ ದೇವರಿಗೆ ಅವಮಾನವಾಗುತ್ತಾ ಇದೆ, ಈ ಪೌಳಿಗೋಡೆ ಬಿದ್ದದರಿಂದ ನನ್ನ ದೇವರಿಗೆ ಅವಮಾನವಾಗುತ್ತದೆ, ನಾನು ಮುಂದೆ ನಿಂತು ಮಾಡುತ್ತೇನೆ ಎಂಬುದಾದಂಥ ತೀರ್ಮಾನ. ಇವತ್ತು ನಮ್ಮಲ್ಲಿರುವಂಥ ಎಲ್ಲರಿಗೂ ಸಹ ಒಂದು ತೀರ್ಮಾನವಿರಲಿ. ಹಲ್ಲೆಲೂಯಾ. ನನ್ನ ದೇವರಿಗೆ ಅವಮಾನವೆಲ್ಲಿ ಆಗುತ್ತದೋ ಅಲ್ಲಿ ನಾನು ನಿಲ್ಲುತ್ತೇನೆ. ಹಲ್ಲೆಲೂಯಾ. ನನ್ನ ದೇವರಿಗೆ ಎಲ್ಲಿ ಅವಮಾನ ಉಂಟಾಗುತ್ತದೋ ಅಲ್ಲಿ ಐ ವಿಲ್ ಸ್ಟ್ಯಾಂಡ್ ಫರ್ಮ್, ನಾನು ಗಟ್ಟಿಯಾಗಿ ನಿಲ್ಲುತ್ತೇನೆ, ಸಾಕ್ಷಿಯಾಗಿ ನಿಲ್ಲುತ್ತೇನೆ ಎಂಬುದಾಗಿ ನಿಲ್ಲುವಂಥದ್ದು ಬಹಳ ಪ್ರಾಮುಖ್ಯ. ನೆಹೆಮೀಯ ನಿಂತನು. ಹಲ್ಲೆಲೂಯಾ. ಅವನ ಕೈಯಿಂದ ದೇವರು ಹಲ್ಲೆಲೂಯಾ ಅವನಿಗೆ ಬೆಂಬಲವಾಗಿ ಇನ್ನೂ ಇತರ ಜನರು ಬಂದು ಹಲ್ಲೆಲೂಯಾ ಪೌಳಿಗೋಡೆಯನ್ನು ಮರಳಿ ಅವರು ಕಟ್ಟಿದರು. ಹಲ್ಲೆಲೂಯಾ. ಪ್ರೊಟೆಕ್ಷನ್ ಹೋಗಿತ್ತು, ಮತ್ತೆ ದೇವರು ಪ್ರೊಟೆಕ್ಷನ್ ನೆಹೆಮೀಯನ ಮುಖಾಂತರ ಕೊಟ್ಟನು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಬಾಳಿನಲ್ಲಿ ದೇವರು ಮಾಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಎಂಥದೇ ಬರಲಿ, ಒಂದು ನೆನಪಿಟ್ಕೊಳ್ಳೋಣ, ನಾವು ಫಲ ಕೊಡುವ ಜನರಾಗಬೇಕು. ಹಲ್ಲೆಲೂಯಾ. ಏನೇ ಸನ್ನಿವೇಶ ಬರಲಿ, ವಿ ಹ್ಯಾವ್ ಟು ಗಿವ್ ಫ್ರೂಟ್. ರೋಗವೇ ಬರಲಿ, ಕಣ್ಣೀರು ಬರಲಿ, ಚಿಂತೆ ಬರಲಿ, ಹಲ್ಲೆಲೂಯಾ, ಕೋರ್ಟ್ ಕೇಸ್ಗಳಾಗಿರ್ಬೋದು, ಹಲ್ಲೆಲೂಯಾ, ದೇಹದಲ್ಲಿ ನೋವುಗಳಾಗಿರ್ಬೋದು, ಏನೇ ಬಂದಿರಲಿ ನಾನು ಕ್ರಿಸ್ತನ ಫಲವನ್ನು ಕೊಡುವಂಥ ವ್ಯಕ್ತಿಯಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಮಯದಲ್ಲಿ ನಮ್ಮ ಸಭೆ ಹಿರಿಯರಾಗಿರುವಂಥ ಭಾಸ್ಕರ್ ನಮ್ಮನ್ನು ಅನೌನ್ಸ್ಮೆಂಟ್